ಹೆಲೋ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ನಮ್ಮ ಚಾನಲ್ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ನಲ್ಲಿ ಸ್ವಾಗತ. ಈ ಒಂದು ವಿಡಿಯೋನಲ್ಲಿ ನಾವು ಇವತ್ತು 9ನೇ ತರಗತಿಯ 8ನೇ ಒಂದು ಪಾಠ ಆಗಿರುವಂಥದ್ದು ಯಾವುದು ಹೇಳ್ರಿ? ಭೀಮ್ ಔರ್ ರಾಕ್ಷಸ್ ಪಾಠದ ಅಧ್ಯಯನ ಮಾಡೋಣ. ಭೀಮ್ ಔರ್ ರಾಕ್ಷಸ ಪಾಠದ ಲೇಖಕರು ಯಾರ? ವಿಷ್ಣು ಪ್ರಭಾಕರ. ಲೇಖಕದ अन्यलिंग रूप लेखिका. प्रसिद्ध रेडियो नाटककार श्री विष्णु प्रभाकर का जन्म मीरापुर जिले के मुजफ्फरनगर उत्तर प्रदेश में हुआ था. ನೋಡ್ರಿ, ಇವರು ವಿಷ್ಣು ಪ್ರಭಾಕರ್ ಅವರು ಪ್ರಸಿದ್ಧ ರೇಡಿಯೋ ನಾಟಕಗಾರ ಆಗಿರ್ತಾರೆ. ಇವ್ರದ್ದು ಒಂದು ಜನ್ಮ मीरापुर ಜಿಲ್ಲೆಯ ಮುಜಫರ್ನಗರ ಉತ್ತರ ಪ್ರದೇಶದಲ್ಲಿ ಆಯಿತು. ಆಪ್ಕೆ ಪ್ರಸಿದ್ಧ ಏಕಾಂಕಿ ಸಂಗ್ರಹ. ಇವ್ರದ್ದು ಪ್ರಸಿದ್ಧ ಇರುವಂಥದ್ದು ಏಕಾಂಕಿಗಳು ಯಾವುದಂತಂದರೆ ಪ್ರಕಾಶ್ ಔರ್ ಪರ್ಛಾಯಿಯಾ, ऊंचा पर्वत, गहरा सागर, माँ का बेटा, इंसान और अन्य एकांकी, ಅಶೋಕ್ ತಥಾ ಅನ್ಯ ಏಕಾಂಕಿ, ಮಾ ಬಾಪ್ ಆದಿ. ಇದನ್ನೆಲ್ಲ ವಿಷ್ಣು ಪ್ರಭಾಕರ್ ಅವ್ರದ್ದು ಪ್ರಸಿದ್ಧ ಇರುವಂಥದ್ದು ಏಕಾಂಕಿಗಳು. सोवियत लैंड पुरस्कार से सम्मानित. आपने 60 से अधिक पुस्तकों एवं अनेक पत्र पत्रिकाओं के संपादक में भी योगदान दिया है. ಮತ್ತು ಇವರಿಗೆ ವಿಷ್ಣು ಪ್ರಭಾಕರ್ ಅವರಿಗೆ ಸೋವಿಯತ್ ಲ್ಯಾಂಡ್ ಪುರಸ್ಕಾರನಿಂದ ಸನ್ಮಾನವನ್ನು ಮಾಡಿದರು. ಇವರು ಟೋಟಲ್ ಆಗಿ ಒಟ್ಟಾರೆ 60ಗಿಂತನೂ ಹೆಚ್ಚು ಏನು ಮಾಡಿದರು? ಪುಸ್ತಕಗಳನ್ನು ಬರೆದಿದ್ದರು. ಅನೇಕ ಪತ್ರ ಪತ್ರಿಕಾಂಕೆ ಸಂಪಾದಕ ಮೇ ಬಿ ಯೋಗದಾನ್ ದಿಯಾ. ಅಷ್ಟೇ ಅಲ್ಲ, ಬಹಳಷ್ಟು ಪತ್ರ ಪತ್ರಿಕೆಯ ಒಳಗೂ ಸಹಿತ ಇವರು ತಮ್ಮ ಯೋಗದಾನವನ್ನು ನೀಡಿದರು. ಆವಾರ ಮಸೀಹ ಆಪ್ಕಿ ಪ್ರಸಿದ್ಧ ಜೀವನಿ ಹೈ. ನೋಡ್ರಿ, ಆವಾರ ಮಸೀಹ ಇವ್ರದ್ದು ಪ್ರಸಿದ್ಧ ಜೀವನಿ. ಆಪ್ಕೆ ಉಪನ್ಯಾಸ ಹೈ. ನೋಡ್ರಿ, ಇವರು ಬರೆದಿರುವಂಥದ್ದು ಉಪನ್ಯಾಸಗಳು ಅಂದ್ರೇನ, ಕಾದಂಬರಿಗಳು ಯಾವುದಂದರೆ ಅರ್ಧನಾರೀಶ್ವರ. ಈ ಒಂದು ಅರ್ಧನಾರೀಶ್ವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿನಿಂದ ಪುರಸ್ಕಾರವನ್ನು ಸಿಕ್ಕೈತಿ. ತಟಕೆ ಬಂಧನ, ನಿಶಿಕಾಂತ, ಸ್ವಪ್ನಮಯಿ व दादा की कचहरी, कहानी संग्रह है धरती अब भी घूम रही है, मेरी प्रिय कहानियाँ, संघर्ष के बाद आदि और अंत. ನೋಡ್ರಿ, ಇದನ್ನೆಲ್ಲ ಅವರು ಬರೆದಿರುವಂಥದ್ದು ಉಪನ್ಯಾಸಗಳು. ಭೀಮ್ ಅವರ ರಾಕ್ಷಸ. ಭೀಮ್ ಯಾರಾಗಿರ್ಬಹುದು ಹೇಳ್ರಿ? ಭೀಮ ಕುಂತಿನ ಮಗ, ಪಾಂಡುನ ಮಗ. ಮಹಾಭಾರತ ಕೇಳಿರಲ್ಲ, ಪಾಂಡವರು ಕೌರವರು ಅದಕ್ಕೆ ಪಾಂಡವೊಳಗೆ 5 ಜನ ಒಳಗೆ ಭೀಮು 2ನೇ ನಂಬರ್. ಕುಂತಿನ ಮಗ ಭೀಮ. ಮತ್ತು ರಾಕ್ಷಸ ಅಂದರೆ ಏನು? ರಾಕ್ಷಸ. ಈ ಒಂದು ಪಾಠದ ಆಶಯವನ್ನು ಏನಿದೆ ನೋಡ್ರಿ. ಯಹ ಏಕ್ ಪೌರಾಣಿಕ ಏಕಾಂಕಿ ಹೈ. ಇದು ಒಂದು ಪೌರಾಣಿಕ ಏಕಾಂಕಿ ಇದೆ. ಭೀಮಕೆ ದ್ವಾರ ಬಕಾಸುರ್ ಕಾ ವಧ. ಆಮೇಲೆ ಈ ಒಂದು ಭೀಮನ ಮುಖಾಂತರ ಯಾರ್ದು ವಧ ಆಗ್ತೈತಿ? ಬಕಾಸುರ್. ಆ ರಾಕ್ಷಸದ ಹೆಸರೇನು? ಬಕಾಸುರನ ವಧ ಆಗ್ತೈತಿ. ಇಸ್ ಏಕಾಂಕಿಕ ಕಥಾಸಾರ ಹೈ. ಈ ಒಂದು ಏಕಾಂಕಿದ ಸಾರಾಂಶ. ದಾನವತಾ ಪರ್ ಮಾನವತಾ ಕಿ ಜೀತ್. ನೋಡ್ರಿ, ದಾನವತ ಅಂದ್ರೆ ಏನ? ರಾಕ್ಷಸನ ಮ್ಯಾಲ ಮನುಷ್ಯನದ ಒಂದು ವಿಜಯ. ರಾಕ್ಷಸರ ಮ್ಯಾಲ ಮನುಷ್ಯನದ ಒಂದು ಜೀತ ಅಂದರೆ ಗೆಲುವನ್ನು ಆಗ್ತೈತಿ. ಅಚ್ಚಾಯಿಕೆ ಸಾಮ್ನೆ ಬುರಾಯಿ ಕಿ ಹಾರ್. ಮತ್ತು ಒಳ್ಳೆಯವ್ರ ಮುಂದೆ ಕೆಟ್ಟವ್ರದ್ದು ಸೋಲು. ಇಸ್ ಏಕಾಂಕಿಕ ಸಂದೇಶ. ಈ ಒಂದು ಪಾಠದ ಸಂದೇಶ. ಈ ಒಂದು ಪಾಠ ಒಳಗಿಂದ ಇರುವಂಥದ್ದು ಪಾತ್ರ ಪರಿಚಯ ಯಾವ್ಯಾವುದು ಅನ್ನೋದು ನೋಡ್ರಿ. ಬ್ರಾಹ್ಮಣ ಅದಾನು, ಘರ್ ಕಾ ಮಾಲಿಕ್. ಬ್ರಾಹ್ಮಣ ಯಾರ? ಆ ಒಂದು ಮನೆಯ ಒಂದು ಮಾಲೀಕ. ಬ್ರಾಹ್ಮಣ್ ಕಿ ಪತ್ನಿ. ಆಮೇಲೆ ಬ್ರಾಹ್ಮಣಿ ಅನ್ನೋದು ಒಂದು ಪಾತ್ರ ಐತಿ. ಆ ಬ್ರಾಹ್ಮಣಿ ಯಾರಂದರೆ ಬ್ರಾಹ್ಮಣನ ಹೆಂಡತಿ. ಬ್ರಾಹ್ಮಣಿ ಇದು 2 ಅನ್ಯಲಿಂಗ ಆಗ್ತಾವೆ.
ಕುಂತಿ ಭೀಮ್ ಕಿ ಮಾತಾ, ಕುಂತಿ ಭೀಮನ ತಾಯಿ, ಭೀಮ ಕುಂತಿ ಕಾ ಪುತ್ರ, ಮತ್ತು ಭೀಮ್ ಯಾರ, ಕುಂತಿನ ಮಗ, ಬಕಾಸುರ, ಮತ್ತು ಇನ್ನೊಂದು ಪಾತ್ರ ಯಾವ್ದ, ಬಕಾಸುರ, ಇವ್ ಯಾರಪ್ಪ, ರಾಕ್ಷಸ. ಈಗ ಪಹಲ ದೃಶ್ಯ, ಒಂದೇ ದೃಶ್ಯ ಒಳಗ ಏನೇನು ಆಗ್ತೈತೆ ಅನ್ನೋದು ನಾವು ಇಲ್ಲಿ ನೋಡೋನು. ಮಂಚ್ ಪರ್ ಏಕ ಮಕಾನ್ ಕೆ ಆಂಗನ್ ಕಾ ದೃಶ್ಯ, ಆ ಒಂದು ಮಂಚ್ ಅಂದ್ರೆ ಏನ, ಸ್ಟೇಜ್ ಮ್ಯಾಲ ಒಂದು ಮಕಾನ್ ಅಂದ್ರೆ ಏನ, ಮನೆಯ, ಆಂಗನ್ ಅಂದ್ರೆ ಏನ, ಅಂಗಳ, ಮನೆಯ ಅಂಗಳದ ಒಂದು ದೃಶ್ಯವನ್ನ ಇದೆ. ಗರೀಬ್ ಬ್ರಾಹ್ಮಣ್ ಕಾ ಘರ್ ಹೈ, ಮತ್ತು ಗರೀಬ್ ಅಂದ್ರೆ ಏನ, ಬಡವ ಬ್ರಾಹ್ಮಣನ ಮನೆ ಇದೆ ಅದು. ಆಯ್ತಾ. ಗರೀಬದ ವಿರುದ್ಧಾರ್ಥಕ ಪದ ಅಮೀರ್. ಸಭಿ ರೋ ರಹೆ ಹೈ, ಆಮೇಲೆ ಅಲ್ಲಿ ಅಂಗಳ ಒಳಗೆ ಕೂತ ಆ ಮನ್ಯಾಗಿಂದ ಎಲ್ಲ ಸದಸ್ಯರು ಏನು ಮಾಡತ್ತಾರು, ಅಳಾತಾರು. ಚಾರೋ ಓರ್ ಉದಾಸಿ ಹೈ, ಅಂದರೆ ಸುತ್ತಮುತ್ತ ಎಲ್ಲ ಏನೈತಪ್ಪ, ಉದಾಸಿ ಅಂದರೆ ಶಾಂತಿದೆ. ಪರ್ದಾ ಉಠನೆ ಪರ್ ಲೋಗ್ ರೋತೆ ರೋತೆ ಬಾತ್ ಕರ್ ರಹೆ ಹೈ, ಅಲ್ಲಿ ಪರ್ದೆಯನ್ನು ಮ್ಯಾಲೆ ಏರಿಸ್ತಾರೋ, ಅಲ್ಲಿ ಜನ ಎಲ್ಲ, ಆ ಸ್ಟೇಜ್ ಮೇಲೆ ಇರುವಂಥದ್ದು ಜನ ಎಲ್ಲ ಏನು ಮಾಡತ್ತಾರೋ, ಅಳ್ಕೋತನ ಮಾತಾಡ್ತಾ ಇದ್ದಾರು. ನೋಡ್ರಿ, ಅಳ್ಕೋತ ಏನು ಮಾತಾಡತ್ತಾರ ಅನ್ನೋದು. ಬ್ರಾಹ್ಮಣನ ಹೆಂಡತಿ ಆಗಿರುವಂಥದ್ದು ಯಾರ, ಬ್ರಾಹ್ಮಣಿ ಹೇಳತ್ತಾಳ. ರೋಕರ್, ಅದು ಹೆಂಗ, ಅಳ್ಕೋತನ ಹೇಳತ್ತಾಳ. ಮೈ ಕಹತಿ ಹೂ ತುಮ್ ಮುಜೆ ಜಾನೆ ದೋ, ನೋಡ್ರಿ ಏನು ಹೇಳತ್ತಾರ, ನಾನು ನಿನಗೆ ಹೇಳತ್ತೇನೆ, ನನಗೆ ಹೋಗ ಕೊಡು ಅದ್ಕೇಶಿ ಹೇಳತ್ತಾರ ಬ್ರಾಹ್ಮಣಿ. ಬಚ್ಚೆ ತೋ ಅಬ್ ಬಡೆ ಹೋ ಗಯೆ ಹೈ, ಬಚ್ಚೆ ಅಂದರೆ ಮಕ್ಕಳು, ಬಚ್ಚಾದ ಅನ್ಯವಚನ ರೂಪ ಬಚ್ಚೆ, ಈಗ ಹುಡುಗರು ಸಹಿತ ದೊಡ್ಡವರಾಗಿದ್ದಾರು. ಉನ್ಹೆ ಸಂಭಾಲ್ನೆ ಮೇ ಕೋಯಿ ಕಠಿನಾಯಿ ನಹಿ ಹೋಗಿ, ಮತ್ತು ಅವರಿಗೆ ಜೋಪಾನವನ್ನು ಮಾಡುವುದಕ್ಕೆ ಯಾವುದೂ ಥರದ ತೊಂದರೆ, ಕಷ್ಟವನ್ನು ಆಗಂಗಿಲ್ಲ, ಅದಕ್ಕೆ ನಾ ಹೋಗ್ತೀನಿ ಅಂತ ಬ್ರಾಹ್ಮಣಿ ಹೇಳತ್ತಾಳ. ಆಕಿದ ಮಾತು ಕೇಳಿ ಬ್ರಾಹ್ಮಣ ಏನು ಹೇಳ್ತಾನಂದ್ರೆ, ನಹಿ ತು ಕೈಸೆ ಜಾ ಸಕ್ತಿ ಹೈ, ಇಲ್ಲ ನೀ ಹೆಂಗೆ ಹೋಗ್ತಿ ಅದ್ಕೇಶಿ ಬ್ರಾಹ್ಮಣ ಹೇಳ್ತಾನೆ. ತೂ ಚಲಿ ಜಾಯೇಗಿ ತೋ ಘರ್ ಮೇ ಕ್ಯಾ ರಹೇಗಾ, ನೀನ ಈ ಮನಿನಿಂದ ನೀನ ಹೋದಿ ಅಂತಂದ್ರೆ ಈ ಮನ್ಯಾಗ ಇರುವುದೇನ ಅದ್ಕೇಶಿ ಹೇಳ್ತಾನೆ ಬ್ರಾಹ್ಮಣ. ಬಚ್ಚೆ ಅಭಿ ಇತನೆ ಬಡೆ ಕಹಾ ಹೈ, ಮತ್ತು ಹುಡುಗರು ದೊಡ್ಡವ್ರು ಆಗಿದ್ದೆ ಅದ್ಕೇಶಿ ಹೇಳತ್ತಿ, ಅಷ್ಟೆಲ್ಲಿ ದೊಡ್ಡವರಾಗಿದ್ದಾರೆ ಅವರು. ಫಿರ್ ಬೇಟಿ ಕಾ ವಿವಾಹ ಭಿ ಕರ್ನಾ ಹೈ, ಮತ್ತು ಮಗಳದ ಮದುವೆ ವಿವಾಹನೂ ಸಹಿತ ಮಾಡೋದೈತಿ ಇನ್ನ. ಬೇಟಾ ಅನ್ಯಲಿಂಗ ರೂಪ ಬೇಟಿ, ಬೇಟಿದ ಅನ್ಯವಚನ ರೂಪ ಬೇಟಿಯಾ. ನಹಿ ಮೈ ಹಿ ಜಾऊंगा, ಇಲ್ಲ ನೀ ಹೋಗಬೇಡ ನಾನಾ ಹೋಗ್ತೇನೆ ಅದ್ಕೇಶಿ ಬ್ರಾಹ್ಮಣ್ ಹೇಳ್ತಾನೆ. ಬ್ರಾಹ್ಮಣಿ, ಅಜಿ ತುಮ್ ಕೈಸೆ ಜಾವೋಗೆ, ಆಮೇಲೆ ಬ್ರಾಹ್ಮಣಿ ಹೇಳ್ತಾನೆ, ನೀವು ಹೆಂಗೆ ಹೋಗ್ತೀರಿ ಕೇಳ್ತಾಳಕಿ ತನ್ನ ಗಂಡನಿಗೆ. ತುಮ್ ಚಲೆ ಗಯೆ ತೋ ಘರ್ ಕಾ ಸಹಾರಾ ಹಿ ಚಲಾ ಜಾಯೇಗಾ, ನೀವು ಇಲ್ಲಿ ಮನೆಯಿಂದ ಹೋದರೆ ಈ ಒಂದು ಮನೆದ ಸಹಾರ, ಆಶ್ರಯನ ಹೋಗ್ತೈತಿ. ನಹಿ ಮೈ ಹಿ ಜಾऊंगी, ಇಲ್ಲ ನಾನೇ ಹೋಗುತ್ತೇನೆ ಅದ್ಕೇಶಿ ಬ್ರಾಹ್ಮಣಿ ಹೇಳ್ತಾ. ಆಮೇಲೆ ಲಡ್ಕಿ, ಅಲ್ಲಿ ಅವರು ಮಗಳು ಹೇಳ್ತಾಳೆ, ಯಾರ, ಬ್ರಾಹ್ಮಣನ ಮಗಳು ಹೇಳ್ತಾಳು ಲಡ್ಕಿ, ಮಾ ನ ತುಮ್ ಜಾओगी और न पिताजी को जाने दोगी, ಮೈ ಜಾऊंगी. ಆಮೇಲೆ ಆ ಹುಡುಗಿ ಏನು ಹೇಳ್ತಾಳು, ಆಮೇಲೆ ನೋಡವ್ವ ನೀನು ಹೋಗಬೇಡ, ಅಪ್ಪಾಗಿನಿಗೂ ಸಹಿತ ಹೋಗಕ್ಕೆ ಕೊಡಕ್ಕೆ ಹೋಗಬೇಡ, ನಾ ಹೋಗ್ತೇನೆ ಅದ್ಕೇಶಿ ಹುಡುಗಿ ಹೇಳ್ತಾಳೆ. ಲಡ್ಕಿದ ಅನ್ಯವಚನ ರೂಪ ಲಡ್ಕಿಯ, ಅರ್ಥದ ಅನ್ಯಲಿಂಗ ಏನಾಗ್ತೈತಿ, ಲಡಕ. ಬ್ರಾಹ್ಮಣಿ, ಮೇರೆ ರಹತೆ ಮೇರೆ ಬಚ್ಚೆ ಮರ್ನೆ ಕೋ ಜಾಯ್, ಭಗವಾನ್ ಮೈನೆ ಐಸಾ ಕ್ಯಾ ಪಾಪ್ ಕಿಯಾ ಹೈ, ನೋಡ್ರಿ ಆ ಹುಡುಗಿಯನ್ನ ಮಾತನ್ನ ಕೇಳಿ ಬ್ರಾಹ್ಮಣಿ ಏನಂತಾಳ ಅನ್ನೋದು. ನಾ ಇರೋ ತನಕ ನನ್ನ ಮಕ್ಕಳ ಮರ್ನೆಗೆ ಲೇ ಜಾಯ್, ಸಾಯಕ್ಕೆ ಹೋಗಲಿ, ಹೇ ದೇವ್ರೇ, ಮೈನೆ ಐಸಾ ಕ್ಯಾ ಪಾಪ್ ಕಿಯಾ ಹೈ, ನಾ ಅಂಥದ್ದು ಏನು ತಪ್ಪು ಮಾಡೇನಿ ಹೇಳು ಅದ್ಕೇಶಿ ದೇವ್ರಿಗೆ ಅನ್ನತ. ಜೋರ್ ಸೆ ರೋತಿ ಹೈ, ಆಮೇಲೆ ಇದು ಮಾತನ್ನ ಹೇಳ್ಕೊತ ಬ್ರಾಹ್ಮಣಿ ಭಾಳ ಜೋರ್ಲೆ ಅಳಕ್ಕೆ ಚಾಲು ಮಾಡ್ತಾರೆ. ಸಬ ರೋ ಪಡ್ತೆ ಹೈ, ಆ ಬ್ರಾಹ್ಮಣಿ ಅಳುವುದನ್ನು ನೋಡಿ ಎಲ್ಲರೂ ಅಳಕ್ಕೆ ಚಾಲು ಮಾಡ್ತಾರೆ. ತಬಿ ಸಹಸಾ ಬಾಹರ್ ಸೆ ಕುಂತಿ ಅವ್ರ ಭೀಮ್ ಆತೆ ಹೈ, ಅದೇ ಒಂದು ಕ್ಷಣ ಹೊರಗಿಂದ ಯಾರ, ಕುಂತಿ ಮತ್ತು ಭೀಮದ ಪ್ರವೇಶವನ್ನು ಅಲ್ಲಿ ಆಗ್ತೈತಿ. ಬಾಹರದ ವಿರುದ್ಧಾರ್ಥಕ ಪದ ಅಂದರ್. ಕುಂತಿ
ಕ್ಯಾ ಬಾತ್ ಹೈ ತುಮ್ ಸಬ್ ಕ್ಯೂ ರೋ ರಹೆ ಹೋ. ಅವರ ಅಳುದನ್ನು ನೋಡಿ ಕುಂತಿ ಕೇಳ್ತಾಳೆ ಏನತ್ತ, ಏನು ಮಾತಿದೆ ನೀವು ಎಲ್ಲರೂ ಯಾಕೆ ಅಳತ್ತೀರಿ ಅದಕ್ಕೆ ಕೇಳ್ತಾ. ಭೀಮ ಕಹಾನ್ ಜಾನ ಹೈ ತುಮೆ ಕ್ಯಾ ವಿಪದ ಆ ಪಡಿ. ಆಮೇಲೆ ಎಲ್ಲರೂ ಹೋಗ್ತೀನಿ ಹೋಗ್ತೀನಿ ಅಂತ ಅನ್ನತ್ತೀರಿ, ಏನು ವಿಪದೆ ಅಂದರೆ ಮುಸೀಬತ್ ಕಷ್ಟ ಏನೈತಿ ನಿಮಗೆ ಹೋಗಾಕ ಅದಕ್ಕೆ ಭೀಮ ಕೇಳ್ತಾನೆ. ಕುಂತಿ ಅರೆ ಭಾಯಿ ಹುವಾ ಕ್ಯಾ ಛೋ ಕುಚ್ ಬತಾओ. ಆಮೇಲೆ ಕುಂತಿ ಕೇಳ್ದೆ, ಏ ಅಣ್ಣ ಏನಾಗೈತಿ ಸ್ವಲ್ಪ ಏನಾರೇ ಹೇಳ ಯಾಕೆ ಅಳತ್ತೀರಿ. ಕೋಯಿ ನಹಿ ಬೋಲ್ತಾ ಉಸಿ ಥರ ರೋತೆ ರಹತೆ ಹೈ. ಯಾರೂ ಹೇಳಲ್ಲಲ್ಲಿ ಅದೇ ಥರ ಅಳ್ಕೋತನ ಕೂತು ಬಿಡ್ತಾರೆ ಅವರು. ಭೀಮ್ ಹಾಂ ಹಾಂ ರೋನಾ ಬಂದ್ ಕರ್ಕೆ ಬಾತ್ ಬತಾओ. ಆಮೇಲೆ ಭೀಮೆ ಹೌದು ಹೌದು ಅಳುವುದನ್ನು ಬಿಡ್ರಿ, ಈ ಅದಕ್ಕೆ ಆಡ್ತಾ ಇದ್ದೀರಲ್ಲ ರೀ ಕಾರನ್ನು ಹೇಳ್ರಿ ಅಂತ ಹೇಳ್ತಾನೆ ಭೀಮ. ಬ್ರಹ್ಮನ ಬಾತ್ ಕ್ಯಾ ಹೈ ಮೇರಾ ಭಾಗ್ಯ ಫೂಟ್ ಗಯಾ ಹೈ. ಆಮೇಲೆ ಬ್ರಹ್ಮನ್ ಹೇಳ್ತಾ ಏನು ಮಾತಿರ್ತೈತಿ, ನಂದ ಭಾಗ್ಯ ಫೂಟನ ಇದು ಮುಹಾವಿರ. ನಂದ ಬುರಾ ಕೆಟ್ಟಾಗೋದು, ನಂದ ಭಾಗ್ಯನ ಏನಪ್ಪ ನಂದ ನಶೀಬನ ಖರಾಬ್ ಐತಿ ಅಂತ ಹೇಳ್ತಾನೆ ನಾವು. ಇಸ್ಸೆ ಕಹತಾ ರಹಾ ಚಲ್ ಇಸ್ ಏಕ ಚಕ್ರ ನಗರಿ ಕೋ ಛೋಡ್ಕರ್ ಕಹಿ ಔರ್ ಚಲೆ. ಆಮೇಲೆ ನಾನು ನನ್ನ ಹೆಂಡತಿಗೆ ಹೇಳ್ತಾ ಇದ್ನಿ ಈ ಒಂದು ನಗರವನ್ನು ಬಿಟ್ಟು ನಾವು ಎಲ್ಲರೇ ಹೋಗೋಣ ಅದಕ್ಕೆ ನಾನು ಹೇಳ್ತಾ ಇದ್ನಿ. ಪರ್ ಯಹ ತೋ ಯಹಿ ಕಿ ಮಿಟ್ಟಿ ಮೇ ಐಸಾ ರಮ್ ಗಯಿ ಕಿ ಜಾನೆ ಕಾ ನಾಮ್ ನಹಿ ಲೇತಿ. ಮತ್ತು ನನ್ನ ಹೆಂಡತಿ ಅಂದರೆ ಈ ಒಂದು ಮಣ್ಣ ಒಳಗೆ ಇಷ್ಟ ಸಂತೋಷ ಆಗಿದ್ದಾಳ, ಈ ಒಂದು ಊರವನ್ನು ಬಿಟ್ಟು ನಗರವನ್ನು ಬಿಟ್ಟು ಹೋಗಾಕ ಬ್ಯಾಡ ಅಂತಾಳಕಿ. ಮೇರಾ ತೋ ಬುಲಾವಾ ಆ ಗಯಾ. ನಂದಂತೂ ಬುಲಾವ ಅಂದರೆ ಏನ ಇನ್ವಿಟೇಷನ್ವನ್ನು ನನಗೆ ಬತ್ತು ಅಂತ ಹೇಳ್ತಾನ ಯಾರ ಬ್ರಾಹ್ಮಣ್. ಕುಂತಿ ಕೇಳ್ತಾ ಕಹಾನ್ ಸೆ ಬುಲಾವಾ ಆ ಗಯಾ. ಕುಂತಿ ಎಲ್ಲಿಂದ ಅಂದರೆ ಯಾರು ಕರೆಯತ್ತಾರ ನಿನಗೆ, ಯಾರು ಕರೆದಾರು ಅದಕ್ಕೆ ಕೇಳ್ತಾಳಕಿ. ಕುಚ್ ಬತಾओ ತೋ ಏನಾರೇ ಒಂದು ಹೇಳ. ತುಮ್ಹೆ ಕ್ಯಾ ದುಃಖ ಹೈ ನಿಮಗೆ ಏನು ದುಃಖ ಇದೆ. ದುಃಖದ ವಿಲೋಮ ಶಬ್ದ ಸುಖ. ನಿಮಗೆ ಏನು ದುಃಖ ಐತಿ. ಹಮ್ ಕುಚ್ ನ ಕುಚ್ ಜರೂರ್ ಕರೆಂಗೆ. ನಾವು ಏನಾರೇ ಒಂದು ಅವಶ್ಯವಾಗಿ ನಿಮಗಾಗಿ ಮಾಡ್ತೇವೆ ಅಂತ ಹೇಳ್ತಾ. ಬ್ರಾಹ್ಮಣ್ ಹಾಯ್ ಬಹನ್ ತುಮ್ ಹಮಾರೆ ಅತಿಥಿ ಹೋ. ಈ ಒಂದು ಮಾತು ಕೇಳಿ ಬ್ರಾಹ್ಮಣ್ ಹೇಳ್ತಾನೆ, ಅಯ್ಯೋ ತಂಗಿ ನೀವು ನಮ್ಮ ಅತಿಥಿಗಳು ಅದೇರಿ. ಅತಿಥಿ ಕೋ ಅಪ್ನೆ ದುಃಖ ಸೆ ದುಃಖಿ ನಹಿ ಕರ್ನಾ ಚಾಹಿಯೆ. ಅತಿಥಿಗಳಿಗೆ ನಮ್ಮ ದುಃಖ ಒಳಗೆ ದುಃಖ ಮಾಡಬಾರದು ಅಂತ ಹೇಳ್ತಾನೆ ನಾವು. ಕುಂತಿ ಅಚ್ಚಾ ತುಮ್ ನ ಬತಾओ ಮೈ ಅಪ್ನಿ ಬೇಟಿ ಸೆ ಪೂಛತಿ ಹೂँ. ಆಮೇಲೆ ಆಯ್ತಾ ಬ್ರಾಹ್ಮಣ್ಗೆ ಹೇಳ್ತಾಳಕಿ ಯಾರ ಕುಂತಿ ಹೇಳ್ತಾಳೋ. ಆಮೇಲೆ ನೀ ಹೇಳಂಗಿಲ್ಲಲ್ಲೋ ನಾನು ನನ್ನ ಮಗಳಿಗೆ ಕೇಳ್ತೇನೆ ಅಂತ ಹೇಳ್ತಾ ಬೇಟಿ ಸೆ. ಆಮೇಲೆ ಆ ಹುಡುಗಿಗೆ ಕೇಳ್ತಾಳೆ ಕುಂತಿ, ಹಾಂ ಬೇಟಿ ಬತಾओ ತೋ ಕ್ಯಾ ಬಾತ್ ಹೈ. ಹಾಂ ಮಗಳೇ ಹೇಳು ಎದಕ್ಕೆ ಆಡತ್ತೀರಿ ನೀವು ಎಲ್ಲರೂ ಅದಕ್ಕೆ ಕುಂತಿ ಕೇಳ್ತಾ. ಬ್ರಾಹ್ಮಣಿ ಅಜ್ಜಿ बता क्यों नहीं देते, ये परदेसी है. उस राक्षस की कहानी का इन्हें ಕ್ಯಾ ಪತಾ. ಆಮೇಲೆ ಬ್ರಾಹ್ಮಣಿ ಹೇಳ್ತಾಳೆ ಯಾರ ಅವರಿಗೆ ಆ ರಾಕ್ಷಸದ ಕಥೆಯನ್ನು ಹೇಳಿಬಿಡ್ರಿ. ಇವರಂತೂ ಏನು ಹೊರಗಿಂದವ್ರು ಪರದೇಸಿ ಅದಾರ ಅವರು. ಅದಕ್ಕೆ ಆ ಒಂದು ರಾಕ್ಷಸದ ಕಥೆ ಇವ್ರಿಗೇನು ಗೊತ್ತು ಹೇಳಿಬಿಡ್ರಿ ರಾಕ್ಷಸ ಬಗ್ಗೆ ಅದಕ್ಕೆ ಬ್ರಾಹ್ಮಣಿ ಹೇಳ್ತಾ. ಆಮೇಲೆ ಬ್ರಾಹ್ಮಣ್ ಹಾಂ ಹಮ್ ಲೋಗ್ ಉಸೆ ಬಕ್ ಕಹತೆ ಹೈ. ಆಮೇಲೆ ಬ್ರಾಹ್ಮಣ್ ಹೇಳ್ತಾನೆ ನೋಡ್ರಿ, ಹೌದು ಇಲ್ಲಿ ಒಂದು ರಾಕ್ಷಸ ಇದೆ, ನಾವೆಲ್ಲರೂ ಲೋಕ ಅಂದ್ರೇನ ವ್ಯಕ್ತಿಗಳು ಅವಂಗ ಬಕ ಅದಕ್ಕೆ ನಾವು ಕರಿತೇವಿ ಅಂತ ಹೇಳ್ತಾ. ವೈಸೆ ಉಸ್ಕಾ ಪೂರಾ ನಾಮ್ ಬಕಾಸುರ ಹೈ. ಅವನದು ಪೂರ್ತಿ ಹೆಸರೇನು ಬಕಾಸುರ, ಆದರೆ ನಾವು ಎಲ್ಲರೂ ಅವಂಗ ಬಕ ಅದಕ್ಕೆ ಕರಿತೇವಿ ಅಂತ ಹೇಳ್ತಾನ. ಭೀಮ್ ಓಹೋ ಬಕಾಸುರ್ ಫಿರ್ ವಹ ಕ್ಯಾ ಕರ್ತಾ ಹೈ. ಅಯ್ಯೋ ಬಕಾಸುರ್ ಅಲ್ಲೋ, ಆ ಬಕಾಸುರ್ ಏನು ಮಾಡ್ತಾನೋ ಅದಕ್ಕೆ ಕೇಳ್ತಾನೆ. ಬ್ರಾಹ್ಮಣ ಕರ್ತಾ ಕ್ಯಾ ಇಸ್ ನಗರ್ ಕಿ ರಕ್ಷಾ ಕರ್ತಾ ಹೈ. ಆಮೇಲೆ ಬ್ರಾಹ್ಮಣ ಏನು ಹೇಳ್ತಾನೋ ಅವ ಏನು ಮಾಡ್ತಾನೆ ಈ ಒಂದು ನಗರದ ರಕ್ಷಣೆಯನ್ನು ಮಾಡ್ತಾನ. ನಾವು ಕುಂತಿ ರಾಕ್ಷಸ ರಕ್ಷಾ ಕರ್ತಾ ಹೈ. ಆಮೇಲೆ ಆಶ್ಚರ್ಯ ಆಗ್ತೈತಿ ಕುಂತಿಗೆ, ರಾಕ್ಷಸ ರಕ್ಷಣೆಯನ್ನು ಮಾಡ್ತಾನೋ, ರಕ್ಷಾ ಕರ್ತಾ ಹೈ ತೋ ತುಮ್ ರೋತೆ ಕ್ಯೂ ಹೋ. ಆ ರಾಕ್ಷಸ ರಕ್ಷಣೆಯನ್ನು ಮಾಡ್ತಾನಪ್ಪ ಅಂದರೆ ನೀವು ಯಾಕೆ ಆಡತ್ತೀರಿ. ಕ್ಯಾ ವಹ ಅಬ್ ಜಾ ರಹಾ ಹೈ. ಆಮೇಲೆ ನೀವು ಎಲ್ಲರೂ ಈ ಥರ ಅಳ್ತಾ ಇದ್ದೀರಂದರೆ ಈ ಒಂದು ನಗರವನ್ನು ಬಿಟ್ಟು ಅವ ಎಲ್ಲರೇ ಹೊಂಟಾನೋ.
ಕ್ಯಾ ತುಮ್ಸೆ ಕುಚ್ ಅಪರಾಧ ಹೋ ಗಯಾ ಹೈ, ಇಲ್ಲತಂದ್ರೆ ನಿಮ್ಮ ಕಡೆಯಿಂದ ಯಾವುದರ ಒಂದು ಅಪರಾಧವನ್ನಾಗೈತಿ ಅದ್ಕಿಸಿ ಕುಂತಿ ಕೇಳ್ತಾ. ಬ್ರಾಹ್ಮಣ್ ನಾ ಬಹನ್ ಕುಚ್ ಅಪರಾಧ ನಹಿ ಹುವಾ, ಇಲ್ಲ ಅಕ್ಕ ನಮ್ಮ ಕಡೆಯಿಂದ ಯಾವುದೂ ಥರದ ಅಪರಾಧವನ್ನ ಆಗಿಲ್ಲ ಅಂತ ಹೇಳ್ತಾ ಬ್ರಾಹ್ಮಣ. ಭೀಮ್ ತುಮ್ ಪಹೇಲಿಯಾ ಬುಜಾ ರಹೆ ಹೋ, ಆಮೇಲೆ ಭೀಮ್ ಏನು ಮಾಡ್ತಾನೋ, ನೀ ಪಹೇಲಿಯನ್ನ ಹೇಳಬೇಡ, ಪಹೇಲಿ ಒಳಗೆ ಹೇಳಕ್ಕೆ ಹೋಗಬೇಡ. ಪಹೇಲಿ ಅಂದರೆ ಏನಾಗಬಹುದು, ಮಾತನ್ನು ಹಿಂದೆ ಮುಂದೆ ಮಾಡಿ ಹೇಳೋದು ತೀತಾ, ಕರೆಕ್ಟಾಗಿ ಹೇಳಂಗಿಲ್ಲಲ್ಲ, ಘುಮಾ ಫಿರಾಕರ್ ಬಾತ್ ಕರ್ನ. ಆಮೇಲೆ ನೀ ಕರೆಕ್ಟಾಗಿ ಮಾತಾಡು ಅಂತ ಹೇಳ್ತಾ ನಾವು. ಐಸಾ ಕೋಣ್ ರಾಕ್ಷಸ ಜೋ ನಗರ್ ಕಿ ರಕ್ಷಾ ಕರ್ತಾ ಹೈ, ಆಮೇಲೆ ಇಂಥ ಯಾರು ರಾಕ್ಷಸ ಅದಾನೋ, ನಗರದ ಸೇವೆ ಮಾಡಂಥವು ಯಾರು ರಾಕ್ಷಸ ಅದಾನೋ. ಕ್ಯಾ ಯಹಾ ಕೋಯಿ ರಾಜ ನಹಿ ಹೈ, ಮತ್ತು ಇಲ್ಲಿ ನಗರ ಒಳಗೆ ಯಾರು ರಾಜ ಇಲ್ಲ, ರಾಕ್ಷಸ ರಕ್ಷಣೆನ ಮಾಡತಾನಂತಂದ್ರೆ ರಾಜ ಎಲ್ಲಿ ಅದಾನ ಅದ್ಕಿಸಿ ಕೇಳ್ತಾನೆ. ರಾಜಾದ ಸಮಾನಾರ್ಥಕ ಪದ ಬಾದಶಾಹ, ರಾಜಾದ ಅನ್ಯಲಿಂಗ ರೂಪ ರಾಣಿ. ಬ್ರಾಹ್ಮಣ ಬೇಟಾ ಮೈ ತುಮ್ಹೆ ಸಬ್ ಕಹಾನಿ ಬತಾತಾ ಹೂँ, ಆಮೇಲೆ ಬ್ರಾಹ್ಮಣ್ ಹೇಳ್ತಾನೆ, ನೋಡು ಮಗನೇ ನಾನು ನಿನಗೆ ಎಲ್ಲ ಕಥೆಯನ್ನು ಹೇಳ್ತೀನಿ ಅಂತ ಹೇಳ್ತಾನೆ ಬ್ರಾಹ್ಮಣ್. ಇಸ್ ನಗರಿ ಕಾ ರಾಜ ಬಡಾ ದುರ್ಬಲ ಹೈ, ಈ ಒಂದು ನಗರದ ರಾಜ ಭಾಳ ದುರ್ಬಲ ಅಂದ್ರೆ ಕಾಯರ, ಡರ್ಪುಕ್ ಅದಾನವ. ಬಸ್ ಗದ್ದಿ ಪರ್ ಬೈಠ್ನಾ ಜಾನ್ತಾ ಹೈ, ಅವಂಗ ಒಂದೇ ಕೆಲಸ, ಗದ್ದಿ ಅಂದ್ರೇನ ಸಿಂಹಾಸನ ಮೇಲೆ ಕುಂಡ್ರುದು ಅಷ್ಟ ಅವಂದ ಕೆಲಸ. ಉಸ್ಕೋ ದಬಾಕರ್ ಬಕ್ ಅಸಲಿ ರಾಜ ಬನ್ನ ಬೈಠಾ ಹೈ, ಆಮೇಲೆ ಅವಂಗ ದಬಾಕರ್ ಅವಂಗ ಅಂಜಿಕೆಯನ್ನ ಹಾಕಿ ಬಕಾಸುರ ನಿಜವಾದ ರಾಜ ಆಗಿ ಕೂತಿದ್ದಾನು. ವಹಿ ಅಬ್ ಹಮಾರಿ ರಕ್ಷಾ ಕರ್ತಾ ಹೈ, ಬಕಾಸುರನ ಈಗ ನಮ್ಮ ರಕ್ಷಣೆಯನ್ನ ಮಾಡ್ತಾನು ಅದಕ್ಕೆ ಬ್ರಾಹ್ಮಣ ಹೇಳ್ತಾನೆ. ಭೀಮ್ ಫಿರ್ ವಹ ಆಪ್ಸೆ ಕುಚ್ ಬದಲೆ ಮೇ ಮಾಂಗ್ತಾ ಹೋಗಾ, ಆಮೇಲೆ ಭೀಮ್ ಏನು ಹೇಳ್ತಾನೋ, ಆಯ್ತಾ ಅವ್ನು ರಕ್ಷಣೆಯನ್ನ ಮಾಡ್ತಾನಂದ್ರೆ ಬಕಾಸುರ, ಅವ ಏನಾರು ನಿಮ್ಮ ಕಡೆಯಿಂದ ತಗೋತಿರಬಹುದಲ್ಲ ಅದಕ್ಕೆ ಕೇಳ್ತಾನೆ. ಆವಾಗ ಬ್ರಾಹ್ಮಣ್ ಹಾಂ ಬೇಟಾ ಬಕಾಸುರ ಹಮ್ ಸಬ್ ಲೋಗೋಂ ಕಿ ರಖವಾಲಿ ಕರ್ತಾ ಹೈ, ಬ್ರಾಹ್ಮಣ್ ಹೇಳ್ತಾನೆ, ಹೌದು ಮಗನೇ ಬಕಾಸುರ ನಮ್ಮ ಎಲ್ಲ ವ್ಯಕ್ತಿಗಳಿಗೆ ಏನು ಮಾಡ್ತಾನವ, ರಖವಾಲಿ ರಕ್ಷಣೆಯನ್ನ ಮಾಡ್ತಾನೋ. ಅವ್ರು ಉಸ್ಕೆ ಬದಲೆ ಮೇ ಹಮ್ಸೆ ಏಕ್ ಗಾಡಿ ಅನ್ನ, ದೋ ಭೈಂಸೆ ಅವ್ರ ಏಕ್ ಮನುಷ್ಯ ಲೇತಾ ಹೈ, ನೋಡ್ರಿ ಆ ನಮಗೆ ರಕ್ಷಣೆಯನ್ನ ಮಾಡ್ತಾ ಇರ್ತಾನಲ್ಲ, ಅದಕ್ಕೆ ಬದಲೆ ಅವ ಏನು ತಗೋತಾನೋ, ಒಂದು ಗಾಡಿ ಅನ್ನ ಮತ್ತು 2 ಎಮ್ಮೆಗಳು ಮತ್ತು 1 ಮನುಷ್ಯ. ಇದನ್ನವ ರಕ್ಷಣೆಯನ್ನ ಮಾಡಿದ್ದಕ್ಕ ಅವಂಗ ಇದನ್ನ ನಾವು ಕೊಡಬೇಕು ಅಂತ ಹೇಳ್ತಾನೆ. ಭೀಮ್ ರೋಜ್, ಆಮೇಲೆ ದಿನಾಲು ಅದಕ್ಕೆ ಕೇಳ್ತಾನೆ ಭೀಮ್. ಬ್ರಾಹ್ಮಣ್ ಹಾಂ ಬೇಟಾ ರೋಜ್ ಲೇತಾ ಹೈ, ಹೌದು ಮಗನೇ ದಿನಾಲು ತಗೋತಾನವ ಅದನ್ನ ಅಂತ ಹೇಳ್ತಾನೆ. ನಗರಕ್ಕೆ ಸಬ್ ಲೋಗೋನೆ ಮಿಲ್ಕರ್ ಬಾರಿ ಬಾಂಧ್ ಲಿ ಹೈ, ಮತ್ತು ನಗರದ ಎಲ್ಲ ಜನರು ಬಾರಿ ಬಾಂಧನ ಅಂದ್ರೇನ, ಒಂದು ದಿನ ಒಂದು ಮನೆ, ಒಂದಿನ ಒಂದು ಮನೆ ಅದಕ್ಕೆ ಏನು ಮಾಡಿದಾರು, ಹಂಚ್ಕೊಂಡಾರು ಅದಕ್ಕೆ ಹೇಳ್ತಾನೆ. ಜಬ್ ಜಿಸ್ಕಿ ಬಾರಿ ಆತಿ ಹೈ ತಬ್ ವಹಿ ಯಹ ಸಬ್ ಸಾಮಾನ ಭೇಜತಾ ಹೈ, ಯಾವಾಗ ನಂಬರ್ 1 ಯಾರ್ದ ನಂಬರ್ ಯಾವಾಗ ಬರ್ತೈತಲ್ಲ, ಇದನ್ನೆಲ್ಲ ಸಾಮಾನವನ್ನ ಯಾರಿಗೆ, ರಾಕ್ಷಸಿಗೆ ಆ ವ್ಯಕ್ತಿ ಕಳಿಸ್ತಾನು ಅದಕ್ಕೆ ಹೇಳ್ತಾನೆ ಬ್ರಾಹ್ಮಣ್. ಭೀಮ್ ತೋ ಅಬ್ ಸಮಜ್ ಮೇ ಆಯಾ ಆಜ್ ತುಮ್ಹಾರಿ ಬಾರಿ ಹೈ, ಆಮೇಲೆ ಈಗೆಲ್ಲ ನನಗೆ ತಿಳಿತು, ಈಗ ನಿಮ್ಮ ಬಾರಿ, ಈಗ ನಿಮ್ಮ ನಂಬರ್ ಇದೆ, ಇದನ್ನೆಲ್ಲ ಸಾಮಾನು ಕೊಡೋದು ನಂಬರ ನಿಮ್ದಿದೆ ಅಂತ ಹೇಳ್ತಾನೋ. ಅರೆ ತೋ ಪಹಲೆ ಹಿ ಕ್ಯೂ ನಾ ಬತಾ ದಿಯಾ ಥಾ, ಆಮೇಲೆ ಇಷ್ಟ ಮಾತವನ್ನ ಮೊದಲ ಯಾಕೆ ಹೇಳಿಲ್ಲ ನೀನು ಅದಕ್ಕೆ ಕೇಳ್ತಾನೋ ಬ್ರಾಹ್ಮಣ್. ಸಬ್ ಲೋಗ ಅಪ್ನಿ ಬಾರಿ ಭುಗತತೆ ಹೈ, ಬ್ರಾಹ್ಮಣ್ ಹೇಳ್ತಾನೆ, ಏನಪ್ಪ ಯಾವಾಗ ಯಾರ್ದು ನಂಬರ್ವನ್ನ ಬರ್ತೈತಲ್ಲ ಎಲ್ಲರೂ ಏನು ಮಾಡ್ತಾರೋ, ತಮ್ಮ ಕೆಲಸವನ್ನು ಅಂದರೆ ಎಲ್ಲ ಸಾಮಾನವನ್ನು ಕಳಿಸ್ತಾರೋ. ನ ಭುಗ್ತೆ ತೋ ವಹ ರಾಕ್ಷಸ ಸಾರೆ ನಗರಕ್ಕೂ ಉಜಾಡದೆ, ಈ ಒಂದು ಸಾಮಾನವನ್ನು ರಾಕ್ಷಸಿಗೆ ಕೊಳ್ಳಿಲ್ಲತ್ತಂದ್ರೆ ಇಡೀ ನಗರವನ್ನು ಏನು ಮಾಡ್ತಾನವ, ಉಜಾಡದೆ ಅಂದ್ರೇನ ನಾಶ ಮಾಡಿಬಿಡ್ತಾನು. ಹಜಾರೋ ಮನುಷ್ಯಂಕೋ ಏಕ್ ಸಾಥ್ ಖಾ ಜಾಯ್, ಆಮೇಲೆ 1000 ಮನುಷ್ಯರನ್ನ ಒಂದೇ ದಿನ ಒಳಗೆ ತಿನ್ನಬಹುದವ ಅದಕ್ಕೆ ಹೇಳ್ತಾನೆ. ಭೀಮ ಅವ್ರ
जो कोई अपना जगह दूसरा आदमी भेज दे. ಆಮೇಲೆ ಭೀಮ್ ಏನು ಕೇಳ್ತಾನ, ಆಯ್ತಾ ಒಬ್ಬ ವ್ಯಕ್ತಿ ಅವನ ಜಾಗ ಮೇಲೆ ಇನ್ನೊಬ್ಬ ವ್ಯಕ್ತಿಯನ್ನ ಕಳಿಸಿದ್ರೆ, ಆದಮಿ ಅಂದ್ರೆ ಏನ ಮನುಷ್ಯ, ಇನ್ನೊಬ್ಬ ತಮ್ಮ ಜಾಗ ಮೇಲೆ ಇನ್ನೊಬ್ಬ ವ್ಯಕ್ತಿಯನ್ನ ಕಳಿಸಿದ್ರೆ ಅದಕ್ಕೆ ಕೇಳ್ತಾನೆ ಬ್ರಾಹ್ಮಣ್. ಹಾಂ ಭೇಜ ಸಕ್ತಾ ಹೈ, ಹೌದು ಕಳಿಸ್ಬಹುದು ಅಂತ ಹೇಳ್ತಾನ. ಉಸೆ ತೋ ಆದಮಿ ಚಾಹಿಯೆ, ಅವಂಗಂತೂ ಮನುಷ್ಯ ಬೇಕ. ಯಾರು ಬೇಕಾದವ್ರು ಇರುವರು, ಬಟ್ ಅವಂಗ ಒಟ್ಟ ದಿನಾಲು ಒಂದು ಮನುಷ್ಯವನ್ನ ಬೇಕು ಅಂತ ಹೇಳ್ತಾನೆ. ಬಹುತ್ ಸೆ ಲೋಗ್ ಐಸಾ ಕರ್ತೆ ಹೈ, ಬಹಳಷ್ಟು ಜನ ಏನು ಮಾಡ್ತಾರೋ ಈ ಥರ ಮಾಡ್ತಾರೋ, ಅಂದರೆ ಬೇರೆ ವ್ಯಕ್ತಿಗಳನ್ನು ಕಳಿಸ್ತಾರೋ ಅಂತ ಹೇಳ್ತಾನೆ. ಕುಂತಿ ತೋ ಕ್ಯಾ ಯಹಾ ಆದಮಿ ಬಿಕ್ತೆ ಬಿ ಹೈ, ಆಮೇಲೆ ಇಲ್ಲಿ ಮನುಷ್ಯರು ಸಹಿತ ಮಾರ್ತಾರೋ, ಮನುಷ್ಯರಿಗೂ ಸಹಿತ ಇಲ್ಲಿ ಮಾರ್ತಾರೋ ಅದಕ್ಕೆ ಕುಂತಿ ಕೇಳ್ತಾ. ಬ್ರಾಹ್ಮಣ್ ಹಾ ಬಹನ್ ಬಿಕ್ತೆ ಹೈ, ಹೌದು ತಂಗಿ ಮಾರ್ತಾವು ಅಂತ ಹೇಳ್ತಾನ. ಮೇರೆ ಪಾಸ್ ಧನ್ ನಹಿ ಹೈ, ನನ್ನ ಕಡೆ ಧನ ಅಂದ್ರೇನ ರೊಕ್ಕ, ನನ್ನ ಕಡೆ ರೊಕ್ಕ ಇಲ್ಲ. ಹೋತಾ ತೋ ಏಕ್ ಆದಮಿ ಖರೀದ್ ಕರ್ ಭೇಜ ದೇತಾ, ನನ್ನ ಕಡೆನೂ ಸಹಿತ ರೊಕ್ಕ ಇರ್ತಿದ್ದಪ್ಪ ಅಂದರೆ ಒಂದು ಮನುಷ್ಯವನ್ನ ಖರೀದಿ ಅಂದರೆ ಕಂಡುಕೊಂಡ ಖರೀದಿಯನ್ನ ಮಾಡಿ ರಾಕ್ಷಸಿ ಕಡೆ ಕಳಿಸ್ತಿದ್ನಿ ನಾನು ಅಂತ ಹೇಳ್ತಾನ. ಖರೀದನಾದ ವಿರುದ್ಧಾರ್ಥಕ ಪದ ಬೇಚನ. ಭೀಮ್ ಬಡಿ ಅಜೀಬ್ ನಗರಿ ಹಯ್ಯ, ಇದನ್ನೆಲ್ಲ ಕೇಳಿ ಭೀಮ್ ಹೇಳ್ತಾನೆ, ಇದು ಒಂದು ವಿಚಿತ್ರ ನಗರಿ ಇದೆಯಲ್ಲ. ಯಹಾ ಆದಮಿ ಬಿಕ್ತೆ ಹೈ, ಇಲ್ಲಿ ಮನುಷ್ಯರನ್ನ ಮಾರ್ತಾರೋ. ಮಾಲೂಮ್ ಹೋತಾ ಹೈ ಯಹಾ ಕೆ ಆದಮಿಯೋ ಮೇ ಆಪಸ್ ಮೇ ಪ್ರೇಮ್ ಅವ್ರ ಏಕತಾ ನಹಿ ಹೈ. ಆಮೇಲೆ ಇದನ್ನೆಲ್ಲ ಮಾತುಗಳನ್ನು ಕೇಳಿದರೆ ಏನು ಅನ್ನಿಸ್ತಾ ಇದೆ, ಇಲ್ಲಿ ಮನುಷ್ಯರೊಳಗ ಪ್ರೀತಿ ಏಕತೆಯನ್ನ ಇಲ್ಲ. ಆ ಥರ ಇರ್ತಿತ್ತಪ್ಪ ಅಂದರೆ ಮಾರ್ತಿರ್ಕಿಲ್ಲ, ಹೌದಿಲ್ಲೋ. ಅದನ್ನು ಪ್ರೀತಿ ಏಕತೆಯನ್ನ ಇಲ್ಲ ಇಲ್ಲಿ ಅಂತ ಹೇಳ್ತಾನ. ಕುಂತಿ ಲೇಕಿನ್ ಐಸೆ ತುಮ್ಮ ಕಬ್ ತಕ್ ಉಸ್ ರಾಕ್ಷಸ್ ಕಾ ಪೇಟ್ ಭರ್ತೆ ರಹೋಗೆ. ಆಮೇಲೆ ಕುಂತಿ ಕೇಳ್ತಾ, ಆಯ್ತಾ ಇದೇ ಥರ ನೀವು ಎಷ್ಟೊತ್ತಿಗೆ ಅವು ರಾಕ್ಷಸದ ಹೊಟ್ಟೆಯನ್ನು ತುಂಬವ್ರು ಹೇಳ್ರಿ ಅದಕ್ಕೆ ಕೇಳ್ತಾಳೆ. ಬ್ರಾಹ್ಮಣ್ ಯಹ ತೋ ಕೊಯ್ ಸೋಚತಾ ಹಿ ನಹಿ, ಬ್ರಾಹ್ಮಣ್ ಹೇಳ್ತಾನೆ, ಈ ಒಂದು ಮಾತವನ್ನು ಯಾರೂ ವಿಚಾರನ್ನೇ ಮಾಡಲ್ಲ. ಜಬ್ ಜಿಸ್ಕಿ ಬಾರಿ ಆತಿ ಹೈ ತಭಿ ಉಸೆ ಧ್ಯಾನ ಆತಾ ಹೈ, ಯಾವಾಗ ಯಾರ್ದು ನಂಬರ್ವನ್ನ ಬರ್ತೈತ್ಲ ಆವಾಗ ಏನು ಮಾಡ್ತಾನ, ವಿಚಾರವನ್ನ ಮಾಡ್ತಾನೆ. ನಂಬರ್ ಹೋಯ್ತಪ್ಪ ಅಂದರೆ ಮತ್ತೆ ವಿಚಾರ ಮಾಡಲ್ಲ ಅಂತ ಹೇಳ್ತಾನೆ. ಬಸ್ ರೋ ಪಿಟ್ಕರ್ ಕುಚ್ ದಿನೊಮ್ಮೆ ವಹ ಭಿ ಸಬ್ರ ಕರ್ಲೇತೆ ಹೈ, ಆಮೇಲೆ ಕೆಲವೊಂದು ದಿನ ಅಳ್ತಾರೋ ಆಮೇಲೆ ಸಮಾಧಾನ ಆಗ್ಬಿಡ್ತಾರೋ ಅಂತ ಹೇಳ್ತಾನೆ ಬ್ರಾಹ್ಮಣ್. ಭೀಮ್ ಕಬ್ ಸೆ ಐಸಾ ಹೋತಾ ಆ ರಹಾ ಹೈ, ಭೀಮ್ ಕೇಳ್ತಾನೆ, ಯಾವಾಗಿಂದ ಇದನ್ನು ನಡೀತಾ ಇದೆ ಕೇಳ್ತಾನೆ. ಬ್ರಾಹ್ಮಣ ಪಿछले 40 ವರ್ಷ ಸೆ, ಇದು 40 ವರ್ಷನಿಂದ ಹಿಂಗೆ ನಡೆಯುತ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. 40 ವರ್ಷ ಆಯಿತು ನಾವು ಈ ಥರ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾನೆ. ಭೀಮ್ ಹಸ್ಕರ್ ಬಡೆ ಬಹದ್ದೂರ್ ಹೋ ತುಮ್ ಲೋಗ್, ಆಮೇಲೆ ಈ ಮಾತನ್ನು ಕೇಳಿ ಅವಂಗ ನಗು ಬರ್ತೈತಿ. ನಗ್ಗ ನೀವು ಭಾಳ ಬಹದ್ದೂರ್ ಅದಿರೋ ಅದಕ್ಕೆ ಅಂತಾನೆ ಭೀಮ್. अरे 40 वर्षों में कोई एक भी आदमी ऐसा नहीं पैदा हुआ जो उस राक्षस को ಪಾಠ ಪಡಾ ಸಕ್ತಾ ಹೋ. 40 ವರ್ಷ ತನಕ ಇಂಥ ಒಬ್ಬ ವ್ಯಕ್ತಿಯನ್ನ ಹುಟ್ಟಲಿಲ್ಲ, ಆ ರಾಕ್ಷಸವನ್ನ ಏನು ಮಾಡಬಹುದು, ಪಾಠ ಪಡಾನ ಅಂದರೆ ಏನು, ಪಾಠನ ಅಂದರೆ ಏನು ಮಾಡಬಹುದು, ಬುದ್ಧಿಯನ್ನು ಕಲಿಸೋ ಅಂಥದ್ದು, ಸೋಲಿಸೋ ಅಂಥದ್ದು ಈ ಅಂಥ ಒಬ್ಬ ವ್ಯಕ್ತಿ ಹುಟ್ಟೇ ಇಲ್ಲ ಅಂತ ಕೇಳ್ತಾನೆ ನಾವು. ಅಗರ್ ತುಮ್ ಹಿಮ್ಮತ್ ಕರೋ ತೋ ಉಸೆ ಮಾರ್ ಸಕ್ತೆ ಹೋ, ನೀವು ಹಿಮ್ಮತ್ ಅಂದರೆ ಏನು, ಧೈರ್ಯ, ನೀವು ಧೈರ್ಯವನ್ನು ಮಾಡಿದರೆ ಆ ರಾಕ್ಷಸನ್ನು ನೀವು ಸಾಯಿಸಬಹುದು ಅಂತ ಹೇಳ್ತಾನೆ. ಕುಂತಿ ಸುನೋ ಭಾಯಿ ತುಮ್ ಚಿಂತಾ ಮತ್ ಕರೋ, ಆಮೇಲೆ ಕುಂತಿ ಹೇಳ್ತಾ, ನೋಡು ಅನ್ನ, ನೀ ಇದರ ಬಗ್ಗೆ ಚಿಂತೆಯನ್ನು ಮಾಡಾಕ ಹೋಗಬೇಡ. ಉಠೋ ಖಾओ ಪಿಯೋ, ಏಡ್ರಿ ಊಟ ಮಾಡ್ರಿ, ಕುಡಿ ನೀರದ್ನೆಲ್ಲ ಏನಾರೇ ಕುಡೀರಿ. ಜಾओ ಬಹನ್ ತುಮ್ ರಸೋಯಿ ಮೇ ಜಾओ, ಆಮೇಲೆ ಹೋಗು ನೀನು ಅಕ್ಕ, ನೀ ಏನು ಮಾಡು, ರಸೋಯಿ ಅಂದ್ರೇನ ಅಡಿಗೆ ಮನೆಯೊಳಗೆ ಹೋಗು ಅಂತ ಹೇಳ್ತಾ. ಅವ್ರ ಬೇಟಿ ತುಮ್ ಅಪ್ನಾ ಕಾಮ್ ದೇಖೋ, ಆಮೇಲೆ ನೋಡು ಮಗಳ, ನೀನು ನಿಂದ ಕೆಲಸಗಳನ್ನು ನೀ ಮಾಡು ಅಂತ ಹೇಳ್ತಾ. ಕಲ್ ತುಮ್ ಮೇ ಸೆ ಕೋಯಿ ನಹಿ ಜಾಯೇಗ, ಆಮೇಲೆ ನೀವು ಈಗ ಮನ್ಯಾಗ ಯಾರೂ ಹೋಗಂಗಿಲ್ಲ, ನಿಮ್ಮ ಮನ್ಯಾಗಿಂದ ಯಾರೂ ವ್ಯಕ್ತಿ ಅಲ್ಲಿ ರಾಕ್ಷಸ್ ಕಡೆ ಹೋಗಲ್ಲ, ನೀವೆಲ್ಲರೂ ನಿಮ್ಮ ಕೆಲಸಗಳನ್ನು ಮಾಡ್ರಿ ಅಂತ ಹೇಳ್ತಾ. ಬ್ರಾಹ್ಮಣ್ ಕ್ಯಾ
क्या कहा तुमने बहन, हम में से कोई नहीं जाएगा? ಬ್ರಹ್ಮನ್ ಹೇಳ್ತಾನ. ಏನು ಏನಂದಿ ತಂಗಿ ನೀನು, ನಮ್ಮ ಮನೆ ಒಳಗಿಂದ ಯಾರೂ ಹೋಗಂಗಿಲ್ಲ ಆತ ಅಂತಾನ. ಕುಂತಿ, ಹಾಂ ತುಮ ಮೇ ಸೆ ಕೋಯಿ ನಹಿ ಜಾಯೇಗಾ, ಹೌದು ನಿಮ್ಮ ಒಳಗಿಂದ ಯಾರೂ ಹೋಗಲ್ಲ. ಬ್ರಹ್ಮನ್, ತೋ ಕೌನ್ ಜಾಯೇಗಾ, ಮತ್ತು ಯಾರು ಹೋಗವ್ರ ಕೇಳ್ತಾನೆ. ಕುಂತಿ, ಮೇರಾ ಯಹ ಬೇಟ, ಮೇರೆ ತೋ 5 ಬೇಟೆ ಹೇನಾ, ಮತ್ತು ನನ್ನ ಈ ಮಗ ಹೋಗ್ತಾನೆ, ನಂದು 5 ಮಕ್ಕಳು ಅದಾರಲ್ಲ, ಈ ನನ್ನ ಮಗ ಹೋಗ್ತಾನು. 5 ಮಕ್ಕಳದ ಹೆಸರು ಹೇಳ್ರಿ ನೋಡುನು ಕುಂತಿನ. ಹಾಂ, ಯುಧಿಷ್ಠಿರ, ಭೀಮ, ಅರ್ಜುನ, ಸಹದೇವ, ನಕುಲ. ಅಂದರೆ ನಾನು 5 ಜನ ಮಕ್ಕಳದಾರ ಅಂತ ಹೇಳ್ತಾಳಕ್ಕೆ. ಬ್ರಹ್ಮನ್ तत्काल, नहीं नहीं यह नहीं हो सकता, हमारी बारी हो और तुम्हारा बेटा जाए. ಆಮೇಲೆ ಒಮ್ಮೆ ಹೇಳ್ತಾನೆ, ಇಲ್ಲ ಇಲ್ಲ ನಮ್ಮ ನಂಬರ್ ಇದೆ, ನಿನ್ನ ಮಗ ಹೋಗಲಿ, ಬೇಡ ಬೇಡ ಅಂತ ಹೇಳ್ತಾನೆ ನಾವು. ಕುಂತಿ, अब तुम चुप रहो, ಕ್ಯೂ ಬೇಟಾ ತುಮ್ ತಯಾರ್ ಹೋನಾ. ಆಮೇಲೆ ಕುಂತಿ, ನೋಡು ನೀ ಈಗ ಸುಮ್ಮಿರು, ಬ್ರಹ್ಮನಿಗೆ ಹೇಳ್ತಾ ಕುಂತಿ, ನೀ ಈಗ ಸುಮ್ಮಿರು. ಆಮೇಲೆ ಭೀಮಿಗೆ ನೋಡಿ ಹೇಳ್ತಾರೆ, ಯಾಕೆ ಮಗನೇ ನೀ ಹೋಗ್ತಿಲ್ಲ, ರೆಡಿ ಅದಿಲ್ಲ ಹೋಗಾಕ ಅದಕ್ಕೆ ಕೇಳ್ತಾ ಕುಂತಿ. ಭೀಮ್, तैयार माँ, जब से बकासुर का नाम सुना है मेरी भुजाएं फड़क रही हैं. ನೋಡ್ರಿ ಭೀಮ್ ಏನು ಹೇಳ್ತಾನೆ, ರೆಡಿ ಆಗೋದು ಆ ಬಕಾಸುರದ ಹೆಸರವನ್ನು ಕೇಳಿದ ತಕ್ಷಣ ನನ್ನ ಭುಜಗಳನ್ನು ಏನಾಗತ್ತವು, ಅವಂಗೆ ಯಾವಾಗ ಸಾಯಿಸ್ಲಿ ಅದಕ್ಕೆ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ ನಾವು. ಮೇರೆ ನೇತ್ರ ಉಸ್ಸೆ ದೇಖನೆ ಕೋ ಉತಾವಲೆ ಹೋ ರಹೆ ಹೈ. ಮತ್ತು ನೇತ್ರ ಅಂದ್ರೇನ ಕಣ್ಣು ತೇತಾ, ನನ್ನ ಕಣ್ಣುಗಳನ್ನು ಆ ರಾಕ್ಷಸವನ್ನು ನೋಡ್ಬೇಕದ್ಕೇಶಿ ಉತ್ಸಾಹವನ್ನು ಪಡ್ಕೊಳತ್ತಾರ. वह माँ, जहाँ हम रहे वहाँ बकासुर किसी को सता सकेगा. ಆಮೇಲೆ ಏನವ್ವ, ನಾವು ಇಲ್ಲಿ ಇದ್ದೇವಂದರೆ ಅಲ್ಲಿ ರಾಕ್ಷಸ ಇನ್ನೊಬ್ಬರಿಗೆ ತ್ರಾಸ ಕೊಡತಾನೋ, ಅದು ಆಗಬಾರದು ಅಂತ ಹೇಳ್ತಾನೆ. ಕುಂತಿ, ತುಜಸೆ ಯಹಿ ಆಶಾ ಥಿ ಬೇಟಾ. ಆಮೇಲೆ ನಿನ್ನಿಂದ ಇದೇ ಆಶೆಯನ್ನು ಇತ್ತು ಮಗನೇ ಅಂತ ಹೇಳ್ತಾರೆ. ಬ್ರಹ್ಮನಿಸೆ सुना बहन, अब तुम रोना छोड़कर ಖುಷಿ ಖುಷಿ काम में लग जाओ. ಆಮೇಲೆ ಬ್ರಹ್ಮನಿಗೆ ಹೇಳ್ತಾ, ಈಗ ನೋಡು ತಂಗಿ, ಅಕ್ಕ ನೀ ಏನು ಮಾಡು, ಅಳುವುದನ್ನು ಬಿಡು, ಸಂತೋಷವಾಗಿ ನಿನ್ನ ಕೆಲಸಗಳನ್ನು ನೀನು ಮಾಡು ಅಂತ ಹೇಳ್ತಾನೆ. ಬ್ರಹ್ಮನಿ, ನಹಿ ನಹಿ ಬಹನ್, ಯಹ ಕೈಸೆ ಹೋ ಸಕ್ತಾ ಹೈ, ಯಹ ತೋ ಪಾಪ ಹೈ, ತುಮ್ ಹಮೇ. ಆಮೇಲೆ ಬ್ರಹ್ಮನಿ ಹೇಳ್ತಾಳೆ, ಇಲ್ಲ ಇಲ್ಲ ಅಕ್ಕ, ನೀವು ನಾವು ಹೆಂಗೆ ಮಾಡಕ್ಕೆ ಕೊಡುನು, ನೀವಂತೂ ನಮ್ಮ ಅಂತ ಹೇಳ್ತಾಳೆ, ನಮಗೆ ಪಾಪ ಹತ್ತೈತಿ ಅಂತ ಹೇಳ್ತಾಳಕಿ ಬ್ರಹ್ಮನಿ. ಕುಂತಿ, ಓಹೋ ಮೇರೆ ಬೇಟೆ ಕಿ ಬಾತ್ ಸುನಿ, ವಹ ಬಡಾ ವೀರ ಹೈ, ಕ್ಯಾ ಪತಾ ರಾಕ್ಷಸ ಕೋ ಮಾಡಲೆ. ಆಮೇಲೆ ಕುಂತಿ ಹೇಳ್ತಾಳೆ, ಏನು ನೀವು ನನ್ನ ಮಗಂದ ಮಾತು ಕೇಳಿರಿಲ್ಲೋ, ಅವ ಭಾಳ ವೀರ ಅದಾನು, ಅಂದರೆ ಭಾಳ ಶಕ್ತಿಶಾಲಿ ಅದಾನವ, ಏನು ಗೊತ್ತು ರಾಕ್ಷಸನ್ನ ಸಾಯಿಸಿ ಬಂದರೆ ಅವ ಅತ್ತೆ ಅಂತಾಳು ಕುಂತಿ. ಬ್ರಹ್ಮನ್, ರಾಕ್ಷಸ ಕೋ ಮಾರ್ ಡಾಲೆ. ಬ್ರಹ್ಮನ ಆಶ್ಚರ್ಯ ಆಗ್ತಾನಲ್ಲಿ, ರಾಕ್ಷಸನ್ನ ಸಾಯಿಸ್ತಾನವ. ಬಾತ್ ತೋ ತುಮ್ಹಾರಿ ಬಹನ್ ಪ್ರಿಯ ಲಗ್ತಿ ಹೈ. ಇದನ್ನು ಕೇಳಿದ ನಂತರ ನಿನ್ನ ಮಾತು ಭಾಳ ಪ್ರಿಯ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ ಬ್ರಹ್ಮನ್. ಬ್ರಹ್ಮನಿ, ತುಮ್ಹಾರಾ ದಿಲ್ ಬಹುತ ಬಡಾ ಹೈ ಬಹನ್. ಆಮೇಲೆ ಬ್ರಹ್ಮನಿ ಹೇಳ್ತಾನೆ, ನಿನ್ನ ಮನಸ್ಸು ಭಾಳ ದೊಡ್ಡದೈತೆ ಅದಕ್ಕೆ ಅಂತಾಳೆ. ಭಗವಾನ್ ತುಮ್ಹಾರೆ ಬೇಟೆಗೆ ರಕ್ಷಾ ಕರೇಗ, ಮತ್ತು ದೇವರು ನಿನ್ನ ಮಗಂದ ರಕ್ಷಣೆಯನ್ನು ಮಾಡ್ತಾನೋ ಅಂತ ಅಂತಾಳೆ. ಲಡ್ಕಿ, ಬುವಾ ಬುವಾ ತುಮ್ ಕಿತನಿ ಅಚ್ಚಿ ಹೋ. ನೋಡ್ರಿ ಆ ಹುಡುಗಿ ಏನು ಮಾಡ್ತಾಳು, ಅತ್ತಿ ಎಷ್ಟು ಚಲೋ ಅದಿ, ಎಷ್ಟು ಚಂದದಿ ನೀನು ಅದಕ್ಕೆ ಅಂತಾಳೆ. ಕುಂತಿ ಹಸ್ತಿ ಹುಯಿ पगली, जा रसोई में माँ की मदद कर, और भीम तू जा कल की तैयारी कर. ಮತ್ತು ಕುಂತಿ ನಗ್ತಾಳೆ. ಹಂಗಾದ್ಕೊಳ್ಳಿ ಪಗಲಿ ಅಂದ್ರೆ ಹುಚ್ಚಿ, ಆ ಹುಚ್ಚಿ ಅಲ್ಲ, ನಕ್ಕೋತ ಹುಚ್ಚಿ ಅಂತಾರೆ. ಹೋಗು ರಸೋಯಿ ಅಂದರೆ ಅಡುಗೆ ಮನೆಗೆ ಹೋಗು, ನಿಮ್ಮ ತಾಯಿಯನ್ನು ಸಹಾಯವನ್ನು ಮಾಡು. ಅವ್ರ ಮತ್ತು ಭೀಮ ನೀನು ಹೋಗು, ನಾಳೆ ಅಲ್ಲಿ ಹೋಗಾಕ ರೆಡಿಯಾಗಿ ನೀನು ಸಹಿತ ಅಂತ. ಭೀಮ್, ಚಲೋ ಮಾ. ಆಮೇಲೆ ಅಂದುಕೊಳ್ಳೆ ಆಯಿತು ನಡೀತಾಯಿ ನಾವು ಹೋಗೋಣವ್ವ ಅಂತ ನಾವು. वे तीनों एक ओर अंदर तथा भीम और कुंती दूसरी ओर बाहर जाते हैं. पर्दा गिरता है. ಅವರಿಬ್ಬರು ಅವ್ರು 3 ಜನ, ಬ್ರಹ್ಮನನ ಹೆಂಡತಿ ಮತ್ತು ಮಗಳು ಒಳಗೆ ಮನೆಯಾಗ ಹೋಗ್ತಾರೋ, ಇವರು ಅವ್ವ ಮಗ ಇಬ್ಬರು ಹೊರಗಡೆ ಹೋಗ್ತಾರೆ. ಅಲ್ಲಿ ಒಂದು ಪರ್ದೆಯನ್ನು ಬೀಳ್ತೈತಿ. ಇಲ್ಲಿಗೆ ಒಂದು ಮೊದಲನೆಯ ದೃಶ್ಯವನ್ನು ಮುಕ್ತಾಯ ಆಯಿತು. ಇನ್ನು 2ನೇ ದೃಶ್ಯ ಒಳಗೆ ಏನಾಗ್ತೈತೆ ಅನ್ನೋದು ನಾವು ನೋಡೋಣ.
ಈಗ ನೋಡ್ರಿ ಎರಡನೇ ದೃಶ್ಯ ಮಂಚ್ ಪರ್ ಜಂಗಲ್ ಕ ದೃಶ್ಯ. ಈಗ ಯಾವ ದೃಶ್ಯ ಇದು ತೋರ್ಸತ್ತಾರು? ಅರಣ್ಯ. ಜಂಗಲ್ ಅಂದ್ರೇನ ಅರಣ್ಯದ ಒಂದು ದೃಶ್ಯ. ಮೊದಲನೆಯ ಇದ್ರಾಗ ಯಾವುದು ಇತ್ತು? ಅಂಗಳದ ಒಂದು ದೃಶ್ಯವನ್ನ. ಮೊದಲನೇ ದೃಶ್ಯ ಅಂಗಳದ ಇತ್ತು, ಎರಡನೇ ದೃಶ್ಯ ಅರಣ್ಯದ ದೃಶ್ಯ. ಬಕಾಸುರ್ ಕಾ ಮಕಾನ್ ದಿಖಾಯಿ ದೇತಾ ಹೈ. ಅಲ್ಲಿ ಅರಣ್ಯ ಒಳಗ ಬಕಾಸುರನ ಮನೆಯಂದ ಕಾಣಿಸ್ತೈತಿ. ಕಿಲೆ ಜೈಸಾ, ಅದು ಹೆಂಗಿತ್ತು? ಕಿಲೆ ಹಾಗೆ ಇತ್ತು. पर्दा उठने पर भीम मस्ती में इधर उधर घूमते ದಿಖಾಯಿ ದೇ. ಆಮೇಲೆ ಆ ಒಂದು ಪರ್ದೆಯನ್ನು ಏರಿದ ತಕ್ಷಣನ ಭೀಮ ಅಲ್ಲಿ ಇಲ್ಲಿ ತಿರುಗಾಡ್ತಾ ಇದ್ದ. ಭೀಮ ಚಿಲ್ಲಾ ರಹಾ ಹೈ और बीच बीच में अन्न के मुट्ठी भर भर फांकता रहा है. ಮತ್ತು ಭೀಮ ಚೀರ್ತಾ ಇದ್ದಾನು. ಮತ್ತು ನಡು ಏನು ಮಾಡ್ತಾನು? ಬೀಚ್ ಅಂದ್ರೇನ ನಡು ಮುಟ್ಟಿ ಅಂದ್ರೇನ ಮುಷ್ಟಿಗೆ ತುಂಬ ಅನ್ನವನ್ನು ತಗೊಂಡ ತಿಂತಾ ಇದ್ದಾನು. ಈಗ ನೋಡ್ರಿ ಈ ಥರ ಭೀಮ್ ಹೋ 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 ಹಯ್ಯ ಹೋ ಓ ಹೋ ಹೋ ಹಯ್ಯ ಹೋ. ನೋಡ್ರಿ ಈ ಥರ ನಗ್ತಾ ಇರ್ತಾನ ನಾವು ಅನ್ಕೋತ, ಈ ಥರ ಸೌಂಡವನ್ನು ಮಾಡಿ ನಗ್ತಾ ಇರ್ತಾನು. ದೋ ಕ್ಷಣ ಬಾದ್ ಬಕಾಸುರ್ ಮಕಾನ್ ಸೆ ಝಾಂಕ್ತಾ ಹೈ. ಆಮೇಲೆ ಈ ಥರ ಚೀರುವುದನ್ನು ಕೇಳಿ 1-2 ಕ್ಷಣ ಆದ ನಂತರ ಬಕಾಸುರ ತನ್ನ ಒಂದು ಮನೆಯಿಂದ ಹೊರಗಡೆ ನೋಡ್ತಾನೆ, ಯಾರು ಆವಾಜ್ ಮಾಡತ್ತಾನ ಅನ್ನೋದು. ಬಕಾಸುರ್ ಹ್ಞೂ ಇಸ್ ಆದಮಿನೇ ಶೋರ್ ಮಚಾಯಾ ಹೈ. ಬಕಾಸುರ್ ಏನಂತಾನು? ಹೌದು, ಈ ಒಂದು ಮನುಷ್ಯ ಆವಾಜ್ ಮಾಡತಾನು ಅಂತಾನ. ಬಡ ಅಜೀಬ್ ಆದಮಿ ಹೈ, ಭಾಳ ವಿಚಿತ್ರ ಮನುಷ್ಯ ಅದಾನವ. ಡರ್ನೆಕೆ ಬಜಾಯ್ ಹಸ್ತಾ ಹೈ. ಆಮೇಲೆ ನನ್ನ ಕಡೆ ಬಂದ ಅಳುವುದನ್ನು ಬಿಟ್ಟು ನಗಾತಾನು. ದೇಖ್ತಾ ಹೂँ ಕೋನ್ ಹೈ ವಹ. ಆಮೇಲೆ ನೋಡ್ತೀನಿ ಯಾರದಾನವ ಅನ್ನೋದು ಅಂತಾನೆ. ಯಾರ? ಬಕಾಸುರ್. ಭೀಮ್ ಅನ್ನ ಖಾಕರ್ ಏ ಹಾ ಲಾ ಖಾನಾ ಖಾ ಗಾನಾ ಗಾ. ನೋಡ್ರಿ ಭೀಮ್ ಮತ್ತು ಅನ್ನವನ್ನು ತಿನ್ಕೋತ ಈ ಥರ ಹಾಡವನ್ನು ಹಾಡ್ತಾ ಇರ್ತಾನ. ಬಕಾಸುರ್ ಏ ತೂ ಕೋನ್ ಹೈ. ಆಮೇಲೆ ಬಕಾಸುರ್ ಹೊರಗಡೆ ಬಂದ ನೀ ಯಾರ ಕೇಳ್ತಾನೆ. ಕೋಯಿ ಜವಾಬ್ ನಹಿ ದೇತಾ. ಯಾವುದೂ ಥರದ ಉತ್ತರವನ್ನು ಭೀಮ ಕೊಡಲಲ್ಲಿ. ತೋ ವಹ ಸಾಮ್ನೆ ಆತಾ ಹೈ. ಮತ್ತು ಅವ ಏನು ಮಾಡ್ತಾನೋ ಭೀಮನ ಸಮೀಪ ಬರ್ತಾನೆ. ಏ ಗಧೆ ಮೈ ತುಮ್ಸೆ ಪೂಚ್ತಾ ಹೂँ ತು ಕೋನ್ ಹೈ. ಏ ಕತ್ತೆ. ಗದ ಅಂದ್ರೆ ಏನ? ಕತ್ತೆ. ಏ ಕತ್ತೆ, ನಾನು ನಿನಗೆ ಕೇಳತ್ತೀನಿ, ನೀ ಯಾರ ಅಂತಾನೆ. ಕೋಯಿ ಉತ್ತರ ನಹಿ. ಯಾವುದೂ ಉತ್ತರವನ್ನು ಕೊಡಲ್ಲ ಅವ. ಯಾರ? ಭೀಮ. ಅರೆ ದುಷ್ಟ ಸುನ್ತಾ ನಹಿ. ಏ ದುಷ್ಟ, ನೀನು ಕೇಳಿಸ್ತಾ ಇಲ್ಲ ಅಂತಾನೆ. ಭೀಮ್ ಉಸಿ ಥರ ಚಿಲ್ಲಾತಾ ಹುವಾ ಘೂಮ್ತಾ ರಹಾ ಹೈ. ಆಮೇಲೆ ಭೀಮ ಅದೇ ಥರ ಏನು ಚೀರ್ಕೋತ ಅಲ್ಲಿ ಇಲ್ಲಿ ತಿರುಗಾಡ್ತಾ ಇರ್ತಾನು. ಅರೆ ಬದಮಾಶ್, ಕ್ಯಾ ತೂನೆ ಬಕಾಸುರ್ ಕಾ ನಾಮ್ ನಹಿ ಸುನಾ. ಏ ಬದಮಾಶ್, ಮೂರ್ಖ, ನಿನ್ನ ಬಕಾಸುರದ ಹೆಸರವನ್ನು ಕೇಳಿಲ್ಲ ಅಂತಾನೆ ಬಕಾಸುರ್. ಭೀಮ್ ಏಕದಮ್ ಬಕಾಸುರ್ ಕಹಾ ಹೈ ಬಕಾಸುರ್. ಒಮ್ಮೆ ಬಕಾಸುರ್ ಹೆಸರು ಬಂದ ನಂತರ ಭೀಮ್ ಏನು ಮಾಡ್ತಾನೋ ಚಿರುವುದನ್ನು ನಿಲ್ಲಿಸ್ತಾನೆ. ಬಕಾಸುರ ಎಲ್ಲಿ ಬಕಾಸುರ ಕೇಳ್ತಾನ. ಬಕಾಸುರ್ ಮೈ ಹೂँ ಬಕಾಸುರ್ ಅಬ್ ಬತಾ ತೂ ಮೇರಾ ಭೋಜನ್ ಕ್ಯೂ ಖಾ ರಹಾ ಹೈ. ಆಮೇಲೆ ನಾ ಅದೇನಿ ಬಕಾಸುರ, ಆಮೇಲೆ ನೀ ನಂದ ಆಹಾರವನ್ನು ನೀ ಯಾಕೆ ತಿಂತಾ ಇದ್ದಿ ಕೇಳ್ತಾ. ಭೀಮ್ ತೋ ತೂ ಹೈ ಬಕಾಸುರ್, ಬड़ा झूठा है बे तू. मुझे बहकाता है. अबे तू तो भैंस लगता जैसा है. ಆಮೇಲೆ ನೀ ಬಕಾಸುರ ಅಂತ ನಾವು ಭೀಮ್. ಬಕಾಸುರ ಅಂದರೆ ನೀ ಭಾಳ ಸುಳ್ಳು ಹೇಳ್ತೀನಿ ನೋಡಪ್ಪ. ಆಮೇಲೆ ನನಗೆ ಸುಳ್ಳು ಹೇಳತ್ತಿ. ನೀ ಬಕಾಸುರಲ್ಲ, ನೀ ಎಮ್ಮೆ ಅದಿ, ನೀ ಕ್ವಾನ್ ಅದಿ ಅದಕ್ಕೆ ಭೀಮ್ ಅಂತಾನೆ. ಬಕಾಸುರ್ ಜಬಾನ್ ಸಂಭಾಲ್ಕರ್ ಬೋಲ್. ಬಕಾಸುರ್ ಸಿಟ್ಟು ಬರ್ತೈತಿ. ಸಂಭಾಲ್ಕರ್. ಜಬಾನ್ ಅಂದ್ರೇನ? ನಾಲಿಗೆ ಬಿಡಿ ಹಿಡತ್ ಮಾತಾಡು. ನಾಲಿಗೆಯನ್ನು ಸ್ವಲ್ಪ ಕಂಟ್ರೋಲ್ ಒಳಗೆ ಇಟ್ಕೋ ಅಂತ ಹೇಳ್ತಾನೆ ನಾವು. ತೂ ಬಕಾಸುರ್ ಸೆ ಬಾತೆ ಕರ್ ರಹಾ ಹೈ. ಮತ್ತು ನೀನು ಬಕಾಸುರ್ ಜೋಡೆ ಮಾತಾಡ್ತಾ ಇದ್ದಿ. ಮೇರಿ ಭೈಂಸೆ ಕಹಾ ಹೈ. ಮತ್ತು ನನ್ನ ಎಮ್ಮೆಗಳು ಎಲ್ಲಿ ಅದಾವು ಕೇಳ್ತಾನೆ ನಾವು. ಭೀಮ್ ಏಕ್ ತೋ ತೂ ಹೈ ಹಿ, ಏಕ್ ಮುझे ಸಮझ ಲೇ. 2 ಎಮ್ಮೆ ಅಲ್ಲೋ ನೀ ಅಂತೂ ಒಂದು ಎಮ್ಮೆ ಐತ್ಯಾ, ಆಮೇಲೆ ಇನ್ನೊಂದು ನನಗೆ ತಿಳ್ಕೊ ಅಂತ ಭೀಮ್ ಅಂತಾನೆ. ಆಮೇಲೆ ಬಕಾಸುರ್ ಓ ದುಷ್ಟ
तू ऐसे नहीं मानेगा, मैं अभी तुझे ಪಾನಿ ಪಿಲಾತಾ ಹೂँ. ಏ ದುಷ್ಟ, ನೀ ಹಿಂಗೆ ಮಾತೊಳಗೆ ನೀನು ಕೇಳಲ್ಲ. ನಾನು ನಿನಗೆ ಈಗ ಏನು ಮಾಡ್ತೇನೆ, ಪಾನಿ ಪಿಲಾನ. ಇದು ಮುಹಾವಿರ ಅಂದರೆ ಪಾಠ ಕಲಿಸ್ತೇನೆ ನಿನಗೆ ಅಂತ ಹೇಳ್ತಾನೆ ನಾವು. ಸಾಬೂತ್ ನ ಬಚ ಗಯಾತೋ ಬಕಾಸುರ್ ನ ಕಹನ. ಆಮೇಲೆ ನಿನಗೆ ನಾ ಪಾಠವನ್ನು ಕಲಿಸ್ಲಿಲ್ಲಪ್ಪ ಅಂದರೆ ನನ್ನ ಹೆಸರು ಬಕಾಸುರನೇ ಅಲ್ಲ ಅಂತ ಹೇಳ್ತಾನೆ ನಾವು. ಆತೋ ನೋಡುನ್ ಬಾ ಅಂತ ನಾವು. ಭೀಮ್ ಆನೆ ಕೋ ಕ್ಯಾ ಹೈ ಲೇ, ಆ ಕುಸ್ತಿ ಲಡ್, ಬರಾಕೇನೈತಿ ಬಾ ನನ್ನ ಜೋಡೆ ಏನು ಮಾಡು, ಕುಸ್ತಿಯನ್ನು ಮಾಡು. ಆ ಲಡ್ ನನ್ನ ಜೋಡೆ ಜಗಳವನ್ನು ಅಂದರೆ ನನ್ನ ಜೋಡೆ ಕುಸ್ತಿಯನ್ನು ಮಾಡು ಅಂತ ಹೇಳ್ತಾನೆ. ದೋನೋ ಕುಸ್ತಿ ಲಡ್ತೆ ಹೈ, ಇಬ್ಬರು ಕುಸ್ತಿಯನ್ನು ಮಾಡಕ್ಕೆ ಆರಂಭವನ್ನು ಮಾಡ್ತಾರೆ. ಶೋರ್ ಮತ್ ಕರ್, ಆಮೇಲೆ ಸಪ್ಪಳವನ್ನು ಮಾಡಕ್ಕೆ ಹೋಗಬೇಡ ಅಂತ ನಾವು ಭೀಮಿಗೆ. ಯಾರಿಗೆ, ಬಕಾಸುರನ. ಬೋಲ್ ದಬಾವುಂಗಲ್ಲ, ಈಗ ಹೇಳು. ಯಾಕಂದರೆ ಎಲ್ಲ ಏನಪ್ಪ ಕುಸ್ತಿ ಒಳಗೆ ಪೂರ್ತಿ ನಾಶ ಮಾಡಿದವು ಬಕಾಸುರಿಗೆ. ಅದಕ್ಕೆ ಈಗ ಹೇಳು, ಈಗ ನಿನಗೆ ಕುತ್ತಿಗೆಯನ್ನು ಹಿಚಕಲಿ ಅಂತ ನಾವು. ಬಕಾಸುರ್ ಚಿಕ್ತಾ ಹೈ, ಆಮೇಲೆ ಕುತ್ತಿಗೆನ ಹಿಡಿದ ನಂತರ ಬಕಾಸುರ ಚೀರ್ತಾನವು. ಚಿಕ್ತಾ ಕ್ಯೂ ಹೈ ಬೇ, ಆಮೇಲೆ ಯಾಕೆ ಚೀರತೀಯೋ. 40 साल से एक आदमी 2 भैंसे 1 गाड़ी अन्न रोज खा रहा है. 40 ವರ್ಷದಿಂದ ಒಂದು ವ್ಯಕ್ತಿಯನ್ನು 2 ಎಮ್ಮೆಗಳನ್ನು ಮತ್ತು 1 ಗಾಡಿ ಅನ್ನ ನೀನು ತಿನ್ನುತ್ತಾ ಇದ್ದಿ. ಕಹಾ ಹೈ ಸಬ್, ಎಲ್ಲಿದಿ ಎಲ್ಲವ, ಎಲ್ಲಿ ಅದಾವ ಅಂದರೆ ನಿನ್ನ ಶಕ್ತಿಯನ್ನು ತೋರ್ಸತ್ತೆ ಹೇಳತ್ತಾನವು. ನಿಕಾಲ್, ಎಲ್ಲ ಹೊರಗಡೆ ತೆಗಿಯೋದನ್ನು. ಮಾರ್ತಾ ಹೈ, ಆಮೇಲೆ ಇದನ್ನು ಅನ್ಕೋತ ಭೀಮ್ ಏನು ಮಾಡ್ತಾನೋ, ಬಕಾಸುರನ ಬಡಿತಾನೆ. ಅಬೇ ಸುನ್ತಾ ಹೈ, ಬಕ್ ಚೀಖ್ತಾ ಹೈ, ಭೀಮ್ ಅಟ್ಟಹಾಸ್ ಕರ್ತಾ ಹೈ. ಆಮೇಲೆ ನೀನು ಕೇಳಿಸ್ತಾ ಇದ್ದಿ ಅನ್ನತಾನೋ ಭೀಮ ಯಾರಿಗೆ, ಬಕಾಸುರಿಗೆ. ಆದರೆ ಇವು ಏನು ಮಾಡ್ತಾನೋ, ಬಕಾಸುರ ಚೀರ್ತಾನು. ಅಟ್ಟಹಾಸ್ ಅಂದ್ರೆ ಏನು, ಬಡಿಯುವುದು. ಅಲ್ಲಿ ಭೀಮ ಬಡಿತಾನೆ ಮತ್ತು. ಅಬೇ ಚಿಖ್ತಾ ಕ್ಯೂ ಹೈ, ಏ ಯಾಕೆ ಚೀರಾತಿ, ಚುಪ್ ರಹ, ಸುಮ್ಮಿರು ಅಂತಾನೆ. ಮೈ ಕಹತಾ ಹೂँ ಚುಪ್ ರಹ, ಆಮೇಲೆ ನಾ ಹೇಳತ್ತೇನೆ ಸುಮ್ಮಿರು ಅದ್ಕಿಸಿ ಹೇಳ್ತಾರೆ ಮತ್ತು. ಅಬೇ ಸುನ್ತಾ ನಹಿ, ಏ ಕೇಳಂಗಿಲ್ಲ ನಿನಗೆ. ಬಕ್ ಚಿಖ್ತಾ ಹೈ, ಆಮೇಲೆ ಬಕಾಸುರ ಹಾಗೆ ಚೀರತಾನೆ. ಬಡಾ ಜೋರ್ ಲಗಾತಾ ಹೈ ಅವ್ರ ಉಸ್ಕಿ ಆಂಖೆ ಫಟ್ ಜಾತಿ ಹೈ. ಭಾಳ ಜೋರು ಹಾಕ್ತಾನೆ ಭೀಮ, ತನ್ನ ಎಲ್ಲ ಜೋರವನ್ನು ಅವನ ಮ್ಯಾಲೆ ಹಾಕ್ತಾನೋ. ಬಕಾಸುರನ 2 ಕಣ್ಣುಗಳನ್ನು ಹೊರಗಡೆ ಬರ್ತಾವ. ಜಾತಿ ಹೈ ತೋ ಲೇ ಜೋರ್ ಸೆ ಧರ್ತಿ ಪರ್ ಪಟಕ್ತಾ ಹೈ. ಆಮೇಲೆ ಅವಂಗ ಎಬಿಸಿ ತೆಳಗ ಒಗಿತಾನ ಬಕಾಸುರಿಗೆ. ಯಾರ, ಭೀಮ. ಅಭಿ ತೇರೆ 2 ತುಕಡೆ ಕಿಯೇ ದೇತಾ ಹೂँ, ಈಗ ನಾನಿಂದ 2 ಭಾಗಗಳನ್ನು ಮಾಡ್ತೇನೆ ಅಂತ ಹೇಳ್ತಾನೆ. चीर देता है एक भयंकर चीख के साथ, राक्षस मर जाता है. ಭೀಮ್ ಅಟ್ಟಹಾಸ್ ಕರ್ತಾ ಹೈ, ಆಮೇಲೆ ಒಂದು ಕಾಲ್ ಮ್ಯಾಲೆ ಇಟ್ಟು ಆಮೇಲೆ ಏನು ಮಾಡ್ತಾನೆ, ಅವಂಗ ಚೀರ್ತಾನೆ. ಯಾರಿಗೆ, ಬಕಾಸುರನ. ಚೀರಿದ ನಂತರ ಒಂದು ಭಯಂಕರ ಇರುವಂಥದ್ದು ಒಂದು ಸಪ್ಪಳವನ್ನು ಬರ್ತೈತಿ. ಹಾ 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 ಮರ್ ಗಯ, ಚೀಂಟಿ ಕಿ ತರಹ ಮರ್ ಗಯ ವಹ ಬೆಟ್ಟ. ಆಮೇಲೆ ಹಾ ನಗ್ತಾನವ್. ನಕ್ಕಿ ಏನು ಮಾಡ್ತಾನೋ, ಚೀಟಿ ಇರ್ವಿ ಹಂಗೆ ಸಾಯಿಸಿದಿ ಅಂದರೆ ನಿನಗೆ ಸಾಯಿಸೋದು ನನಗೆ ಏನಾಗಲಿಲ್ಲ, ಟಫ್ ಅನ್ನಿಸ್ಲಿಲ್ಲ. ಇರ್ವಿಯನ್ನು ಯಾವ ಥರ ಮನುಷ್ಯರು ಸಾಯಿಸ್ತಾರಲ್ಲ ಆ ಥರ ನಿನಗೆ ಸಾಯಿಸೇನಿ ನಾನು ಅದಕ್ಕಿಸಿ ಹೇಳ್ತಾನೆ ಭೀಮ್. ಉಸಿ ಸಮಯ ಬಡೇ ಜೋರ್ ಕಾ ಶೋರ್ ಉಡ್ತಾ. ಅದೇ ಒಂದು ಸಮಯ ಭಾಳ ಜೋರು ಸಪ್ಪಳವನ್ನು ಆಗ್ತೈತಿ. ರಾಕ್ಷಸ್ ಲೋಗ್ ದೌಡಾತೆ ಹೈ, ಆ ಒಂದು ಚೀರುದನ್ನು ಸಪ್ಪಳವನ್ನು ಕೇಳಿ ಒಳಗಿಂದ ಎಲ್ಲ ರಾಕ್ಷಸರು ಏನು ಮಾಡ್ತಾರೋ, ಓಡಿ ಹೊರಗಡೆ ಬರ್ತಾರೆ. ಕಾಂಪ್ತೆ ಭೀಮ್ಕೋ ದೇಖ್ತೆ ಹೈ, ಆಮೇಲೆ ಬಕಾಸುರದ ಪರಿಸ್ಥಿತಿಯನ್ನು ನೋಡಿ ಕಾಂಪನ ಅಂದರೆ ಏನು, ನಡಗಾಡಕ್ಕೆ ಚಾಲೂ ಮಾಡ್ತಾರವ್ರು. ಭೀಮನ್ನು ನೋಡ್ಕೋತ ಸುಮ್ಮನೆ ನಿಂತು ಬಿಡ್ತಾರೆ. ಭೀಮ್ ಓ ತುಮ್ ಬಕಾಸುರ್ ಕೆ ಸಿಪಾಯಿ ಹೋ. ಆಮೇಲೆ ಭೀಮ್ ಹೇಳ್ತಾನೆ, ನೀವು ಎಲ್ಲರೂ ಬಕಾಸುರನ ಸೈನಿಕರು ಅಂತಾನೆ. ಖಬರ್ದಾರ್ ಜೋ ಅಬ್ ಶರಾರತ್ ಕಿ, ಆಮೇಲೆ ಬಕಾಸುರ್ ಯಾವ ಥರ ಮಾಡ್ತಾ ಇದ್ದಲ್ಲ ಅದ್ರಾಗಿಂದ ನೀವು ಯಾರೇ ಒಂದು ಮಾಡಿದರೆ ಹುಷಾರ್ ಅಂತ ನಾವು. ಖಬರ್ದಾರ್ ಅಂದ್ರೆ ಏನು, ಹುಷಾರಿರಿ ಎಲ್ಲರೂ. ಯಾವುದೂ ಥರದ ಶರಾರತ್ವವನ್ನು ಮಾಡುವಂಗಿಲ್ಲ, ತಮಾಷೆಯನ್ನು ಮಾಡುವಂಗಿಲ್ಲ ಅಂತ ಹೇಳ್ತಾನೆ. ರಹನಾ ಹೈ ತೋ ರಹೋ ಪರ್ ಗಾಂವ್ ವಾಲೋಂ ಕೋ ತಂಗ್ ನ ಕರ್ನಾ. ಇಲ್ಲಿ ನೀವು ಅರಣ್ಯ ಒಳಗೆ ಇರ್ಬೇಕನ್ನತ್ತಿರಲ್ಲ, ಇರ್ರಿ, ಆದರೆ
ಊರಿನ ಜನರಿಗೆ ತೊಂದರೆಯನ್ನು ಕೊಡಕ್ಕೆ ಹೋಗಬೇಡ ಅಂತ ಹೇಳ್ತಾನೆ. ಸಮझे ಕೇಳಿಸ್ಕೊಂದಿರಿ. ಜಾವು ಭಾಗೋ ಲೇ ಜಾವು ಇಸ್ ಲಾಶ್ಕೋ, ಆಮೇಲೆ ನಡೀರಿ ಆ ಒಂದು ಲಾಶ್ ಅಂದ್ರೆ ಹೆಣವನ್ನು ಎಬ್ಸ್ಕೋರಿ ಇದನ್ನು ಅಂತ ಹೇಳ್ತಾನೆ. ಕಿಸಿ ಕಿ ಬೋಲ್ ನಹಿ ನಿಕಲ್ತಿ, ಇದನ್ನೆಲ್ಲ ಹೇಳಿದ್ರು ಸಹಿತ ಯಾರು ಒಬ್ಬ ರಾಕ್ಷಸಲ್ಲಿ ಮಾತಾಡಕ್ಕೆ ಹೋಗಲ್ಲ. ಸಭಿ ಭಯ ತೂರ ಖಡೆ ರಹತೆ ಹೈ, ಎಲ್ಲರೂ ಅಂಜುಕೋತ ನಿತ್ಯ ಬಿಟ್ಟಿರ್ತಾರೆ. ಅಬೇ ಸುನ್ತೆ ನಹಿ, ಲಾಶ್ ಕೋ ಉಠಾಕರ್ ನಗರಿ ಕೆ ದರ್ವಾಜೆ ಪರ್ ರಖ್ ದೋ. ಏಯ್, ನಾ ಹೇಳುವುದನ್ನು ಕೆಡ್ಸತ್ತಿಲ್ಲೋ, ಈ ಒಂದು ಹೆಣವನ್ನು ಎಬಸ್ರಿ ನಗರದ ಈ ಸರ್ಕಲ್ ಅಂದರೆ ದರ್ವಾಜೆ ನಗರದ ಬಾಗಿಲ ದ್ವಾರ ಮೇಲೆ ಈ ಹೆಣವನ್ನು ಇಡ್ರಿ. ಜಿಸೆ ಸಬ್ ಗಾಂವ್ ವಾಲೆ ದೇಖ್ಲಿ, ಆಮೇಲೆ ಎಲ್ಲರೂ ಹಳ್ಳಿದವರ ಈ ರಾಕ್ಷಸದ ಒಂದು ಪರಿಸ್ಥಿತಿಯನ್ನು ನೋಡಲಿ ಅಂತಾನೆ. ಯಾರ? ಭೀಮ್. ಏಕ್ ರಾಕ್ಷಸ್ ಹಕಲಾತೆ ಹುಯೆ ಜಿ ಜಿ ಅಚ್ಚ, ಆಮೇಲೆ ಹಕಲಾತೆ ಅಂದ್ರೆ ಅಂಜ್ಕೋತ ಹೇಳ್ತಾನ. ಹ್ಞೂ ಹ್ಞೂ ಹೌದು ಆಯ್ತು ರೀ ಅಂತಾನೆ ಭೀಮ್. ಅವ್ರ ಆದ್ಮಿಯಂಕೋ ಮತ್ ಖಾನ, ಮತ್ತು ಭೀಮ್ ಹೇಳ್ತಾನೆ ಮತ್ತು ಮನುಷ್ಯರನ್ನ ತಿನ್ನಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾನೆ. ಸಭಿ ಜಿ ಜಿ ನಹಿ, ಎಲ್ಲ ರಾಕ್ಷಸರು ಕೂಡಿ ಹ್ಞೂ ರೀ ತಿನ್ನಲ್ಲ ಅಂತ ಹೇಳ್ತಾನ ಭೀಮ್. ಚಲೋ ಲೇ ಚಲೋ ಉಠಾಕರ್, ಆಮೇಲೆ ಭೀಮ್ ಏನು ಹೇಳ್ತಾನೋ, ನಡೀರಿ ಈ ರಾಕ್ಷಸವನ್ನು ಎಬಸ್ರಿ, ನಡೀರಿ ಇಲ್ಲಿಂದ. ಎಲ್ಲಿ ಇಡಂತಾನು? ನಗರದ ಬಾಗಿಲ ಮುಂದೆ ಇಡ್ರಿ ಅಂತ ಹೇಳ್ತಾನೆ. ವೇ ಡರ್ತೆ ಡರ್ತೆ ಲಾಶ್ ಉಠಾಕರ್ ಜಾತೆ, ಅವರು ಭೀಮನ್ನ ಅಂಜುಕೋತ ಏನು ಮಾಡ್ತಾರೋ ಹೆಣವನ್ನು ಎಬಸ್ಕೋತಾರು. ಭೀಮ್ ಅನ್ನಕ್ಕೆ ಫಾಂಕೆ ಮಾರ್ತಾ ಹುವಾ ಉನ್ಕೆ ಪೀಛೆ ಪೀಛೆ ಜಾತಾ ಹೈ, ಭೀಮ ಅನ್ನವನ್ನು ತಿನ್ಕೋತ ಅವ್ರ ಹಿಂದೆ ಅವ್ರ ಮುಂದೆ ಹೆಣವನ್ನು ತಗೊಂಡು ಎಲ್ಲ ರಾಕ್ಷಸರು ಮುಂದೆ ಹೊಂಟಾರು. ಅವ್ರ ಹಿಂದೆ ಅನ್ನವನ್ನು ತಿನ್ಕೋತ ರಾಕ್ಷಸ ಭೀಮ ಹೋಗ್ತಾ ಇರ್ತಾನು. ಪರ್ದಾ ಗಿರ್ತಾ ಹೈ, ಅಲ್ಲಿ ಈ ಒಂದು ಯಾವುದಪ್ಪ ಭೀಮ್ ಅವ್ರ ರಾಕ್ಷಸ ಪಾಠದ ಮುಕ್ತಾಯ. ಮಕ್ಕಳೇ, ಈ ಒಂದು ಭೀಮ್ ಅವ್ರ ರಾಕ್ಷಸ ಪಾಠ ತಿಳಿದೈತೆ ಅಂತ ಅನ್ಕೋತಾ ಇದ್ದೀನಿ. ಯಾವುದೂ ಒಂದು ಸಮಸ್ಯೆಗಳನ್ನು ಇದ್ದು ಅಂದರೆ ನೀವು ಕಮೆಂಟ್ಸ್ ಮುಖಾಂತರ ಹೇಳಬಹುದು. ಧನ್ಯವಾದಗಳು.